15 ಯಾವ ಭಾರತೀಯನೂ ಮರೆಯಲಾಗದಂತಹ ದಿನ. ಆ ದಿನ ಸ್ವಾತಂತ್ರ್ಯವನ್ನು ನಾವು ಎಷ್ಟು ಸಂಭ್ರಮ ಸಡಗರದಿಂದ ಆಚರಿಸಿದ್ವಿ. ಆದರೆ ಇವತ್ತು ನಮಗೆ ಯಾಕೆ ಸ್ವಾತಂತ್ರ್ಯ ಬಂತು ಅಂತ ಯೋಚನೆ ಮಾಡೋ ಹಾಗಾಗಿದೆ. ಕೊಲೆ, ಸುಲಿಗೆ, ದರೋಡೆ, ರಕ್ತಪಾತ, ಹಿಂಸಾಚಾರ ಇವು ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟ ಒಂದು ಬಳುವಳಿ. ಇನ್ನು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಜನಗಳ ರಕ್ಷಣೆಗೋಸ್ಕರ ಸರ್ಕಾರ ನಮ್ಮನ್ನ ನೇಮಿಸಿದೆ. ಆದ್ರೆ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಜನಗಳ ಹತ್ರ ನಾವೇ ಹೋಗಿ ರಕ್ಷಣೆ ಕೇಳೋ ಹಾಗಾಗಿದೆ. ಇದೇ ರೀತಿ ಮುಂದುವರೆದ್ರೆ ಇಂದಲ್ಲ ನಾಳೆ ನಾವು ಗೂಂಡಾಗಳ ಗುಲಾಮರಾಗಬೇಕಾಗುತ್ತೆ. ಅದಕ್ಕೂ ಮುಂಚೆ ನಾವೆಲ್ಲ ಎಚ್ಚೆತ್ಕೊಂಡು ಅವರನ್ನ ನಿರ್ನಾಮ ಮಾಡೋಕೆ ಏನಾದ್ರೂ ಒಂದು ಉಪಾಯ ಹುಡುಕ್ಬೇಕು. ಆ ವಿಷ ಜಂತುಗಳನ್ನ ಬೆಳೆಯೋಕ್ ಬಿಡಬಾರ್ದು. ಆ ಹುಡುಗಿ ತಂಟೆಗೆ ಹೋಗ್ಬೇಡ್ರಯ್ಯ. ಆ ಹುಡುಗಿ ಅಣ್ಣ ತುಂಬಾ ಕೆಟ್ಟವನು. ಏನೇ ನಿಮ್ಮಣ್ಣ ತುಂಬಾ ಕೆಟ್ಟವನಂತೆ? ಹೌದಾ? ನಾನೊಂದ್ಸಲ ಅವನ್ನ ನೋಡ್ಬೇಕಲ್ಲ. ಕರ್ಕೊಂಬರ್ತೀಯಾ? ಕರ್ಕೊಂಬರ್ತೀಯೇನೆ? ಕರ್ಕೊಂಡ್ ಬಾ, ಹೋಗು. ಹೋಗೆ ಕರ್ಕೊಂಡ್ ಬಾ, ಹೋಗೆ. ಯಾವನವನು ಉಮಾ ಮೈ ಮುಟ್ಟಿದವನು? ಅದನ್ ಕೇಳಕ್ ನೀನ್ ಯಾವನೋ? ಅವಳ ಅಣ್ಣನ ಸೋದರ ಮಾವನ? ನಾನ್ ನೋಡ್ಬೇಕು ಅಂದಿದ್ದು ಅವಳ ಅಣ್ಣನ್ನ. ನಿಮ್ಮನ್ ಕಳ್ಸಿದಾನೆ ಯಾಕೆ? ಅವನಿಗೆ ದಮ್ಮಿಲ್ವಾ? 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 ದಮ್ಮಿಲ್ವಾ?
ಕ್ಯಾಪ್ಟನ್, ನಾನು ಅವನ್ನ ಮೀಟ್ ಮಾಡಬೇಕು. ನಮ್ಮಿಬ್ರು ಕಚ್ಚಾಟ ಬರೀ ಬಿಸ್ನೆಸ್ ನಲ್ಲಿ. ಪರ್ಸನಲ್ಗೇನಾದ್ರೂ ಬಂತು ಅಂತ ಅಂದ್ರೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಪರ್ಸನಲ್ಗೇನಾದ್ರೂ ಬಂತು ಅಂದ್ರೆ ಅಡ್ಡ ಸೀಳ್ಬಿಡ್ತೀನಿ. ಬಿ ಕೇರ್ಫುಲ್. ನಾನ್ ಯಾರು ಗೊತ್ತಾ? ಕ್ಯಾಪ್ಟನ್. ಕ್ಯಾಪ್ಟನ್. ಯಜಮಾನ್ರೆ, ಯಾರ್ ಬೇಕಾಗಿತ್ತು? ಯಜಮಾನ್ರ ಅವ್ರೇನವ್ವ? ಒಂದ್ ನಿಮಿಷ ಇರು, ಕರಿತೀನಿ. ಸುರಿ, ನಿನ್ನ ನೋಡಕ್ ಯಾರೋ ಬಂದಿದ್ದಾರೆ. ಅಡ್ಡ ಬಿದ್ದೆ ಯಜಮಾನ್ರೆ. ನಾಳೆ ಅಲ್ಲ ನಾಡಿದ್ದು ನನ್ನ ಮಗಳು ಮದುವೆ ಆಯ್ತು ಯಜಮಾನ್ರೆ. ಕೈನಾಗೆ ಒಂದು ಬಿಡುಗಾಸು ಇಲ್ಲ ಯಜಮಾನ್ರೆ. ಅವರಪ್ಪ ತೀರ್ಕೊಂಡ್ಮ್ಯಾಕೆ ಅಲ್ಲಿ ಇಲ್ಲಿ ಕೂಲಿ ನಾಲಿ ಮಾಡಿ ಹೆಂಗೋ ಮಗಳನ್ನ ಬೆಳೆಸ್ಬಿಟ್ಟೆ. ಆದ್ರೆ ಈಗ ಮದುವೆ ಅಂತಂದ್ರೆ ತಲೆ ಮ್ಯಾಕೆ ಬೆಟ್ಟನೆ ಬಿದ್ದಂಗ ಆಗೋಗದೆ. ತಂದೆನ್ ಕಳ್ಕೊಂಡ ತಪ್ಪಲಿ ನನ್ನ ಮಗಳು. ಕಷ್ಟ ಸುಖ ಹೇಳ್ಕೊಳಕ್ಕೆ ನನಗೆ ಯಾರು ಇಲ್ಲ. ಎಲ್ರು ನಿಮ್ಮನ್ನ ಅದ್ಯಾವ್ರು ಅಂತಾರೆ. ನನಗೂ ಹೊಸಿ ಉಪಕಾರ ಮಾಡಿ ಯಜಮಾನ್ರೆ, ಹೊಸಿ ಉಪಕಾರ ಮಾಡಿ. ಅಣ್ಣ, ಹೊಟ್ಟೆ ಹಸಿದಾದೆ, ತಿನ್ನಕ್ಕೇನಾದ್ರೂ ತಂದ್ಕೊಡು. ಚಂಪಾ, ಆ ಮದುವೆ ಖರ್ಚಿನಲ್ಲ ನೀನೇ ನೋಡ್ಕೊ. ಏನಾಯ್ತು? ನಥಿಂಗ್. ಅಮ್ಮ, ಕಷ್ಟ ಅಂತ ನಮ್ಮ ಮನೆಗೆ ಯಾರೇ ಬಂದ್ರು ಅವ್ರನ್ನ ಬರೀ ಕೈಲಿ ಕಳಿಸ್ಬೇಡ. ಏನಾದ್ರೂ ಕೊಟ್ಟು ಕಳಿಸು. ಏನಾಯ್ತು? ನೋಡ್ತೀನಿ.
ಹ್ಯಾಂಡ್ಸಮ್ ಯುನೋ. ಆ ವಾಕಿಂಗು, ಆ ಲುಕ್ಕಿಂಗು, ವಾವ್ ಸೂಪರ್ ಕಣೆ. ಅವ್ರನ್ನ ನೋಡ್ತಾ ಇದ್ರೆ ಕಂಟ್ರೋಲೇ ಮಾಡ್ಕೊಳಕ್ಕಾಗಲ್ಲ. ಹಾಗೆ ತಪ್ಕೊಂಡು ಮುತ್ತು ಕೊಟ್ಬಿಡೋಣ ಅನ್ಸುತ್ತೆ ಕಣೆ. ಅಯ್ಯೋ ಲೇಲೆ, ಏನೇ ನಿನ್ನ ಅವಸ್ಥೆ? ಹೌದು ಕಣೆ, ಅವತ್ತು ಆ ರೌಡಿನ ಹೊಡಿತಾ ಇರ್ಬೇಕಾದ್ರೆ ಏನು ಸ್ಟೈಲ್ ಆಗಿತ್ತು ಗೊತ್ತಾ? ಏನು ಸಾಲಿಡ್ ಪಂಚು. ಆಪರೇಷನ್ ಡೈಮಂಡ್ ರಾಕೆಟ್ ನಲ್ಲಿ ಅಣ್ಣವ್ರ ಫೈಟ್ ನ ನೋಡ್ದಂಗಿತ್ತು ಕಣೆ. ಸಾಕು ಕಣೆ ಸಾಕು. ಏನಂದೆ ನೀನು? ಅವನಿಗೆ ಮುತ್ತು ಕೊಡ್ತೀಯಾ? ನಿನ್ ಮೂತಿ ನೋಡು, ಅವನ ಹತ್ರ ಮಾತಾಡ್ಬಿಡು, ನೋಡ್ತೀನಿ. ಏನೇ ಹಾಗಂತೀಯಾ? ಒಡ ಹುಡ್ತೋಳ್ ನಾನು. ನನ್ನ ಎದುರಿಗೆ ಒಂದಿನ ನಗ್ಲಿಲ್ಲ, ನೀನ್ ಮುತ್ತು ಕೊಟ್ಟಿದ ತಕ್ಷಣ ಕೊಡಿಸ್ಕೊಂಡ್ಬಿಡ್ತಾನ? ಅಯ್ಯೋ, ಹುಡುಗಿರ್ ಮನಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬಹುದು ಕಣೆ. ಹೆಣ್ಣನ್ನ ಬೇಡ ಅನ್ನೋ ಗಂಡ್ಸು ಯಾರಿದ್ದಾರೆ ಹೇಳು ಈ ಭೂಮಿ ಮೇಲೆ? ನೇಪಾಳಿಂದ ಥಾಮಸ್ ಬಂದಿದ್ರು. ಅವ್ರು ಕಟ್ಟೋ ಅನಾಥಾಶ್ರಮಕ್ಕೆ 10 ಲಕ್ಷ ರೂಪಾಯಿ ಚೆಕ್ ಕೊಟ್ಟು ಕಳ್ಸಿದೀನಿ. ನಾಳೆ ಮಿಸ್ಟರ್ ಡಾಲಿ ಅಂತ ಬರ್ತಾ ಇದ್ದಾನೆ. ಅವನು 1.5 kg ಕೊಕೇನ್ಸ್ ಕೊಡ್ತಾನೆ. ನೀನ್ ಹೋಗೋದನ್ನ ಕಲೆಕ್ಟ್ ಮಾಡ್ಕೊಂಡು ಜೋಪಾನವಾಗಿ ಬಂದು ಸೇರ್ಬೇಕು. ನಮಗ್ ಪೊಲೀಸ್ ಭಯ ಇಲ್ಲ, ಆಪೋಸಿಷನ್ ಭಯ. ಬಿ ಕೇರ್ಫುಲ್. ನೀನ್ ತರೋ ಕೊಕೇನ್ಸ್ನ ಗೋವಾ ಲಾರೆನ್ಸ್ ಕೊಟ್ಬಿಟ್ಟು ಬರೋ ಹಣನ ಅಂಗವಿಕಲರ ಆಶ್ರಮಕ್ಕೆ ಕೊಟ್ಬಿಡು. ಮಿಸ್ಟರ್ ಡಾಲಿ, ಕೊಕೈನ್ಸ್. ಹಲೋ, ಇನ್ನು ಅರ್ಧ ಗಂಟೆಯಲ್ಲಿ ಆ SI ಅಡ್ರೆಸ್ ನನಗೆ ಗೊತ್ತಾಗ್ಬೇಕು. ನಾನ್ ಯಾರು ಗೊತ್ತಾ? ಕ್ಯಾಪ್ಟನ್. ಕ್ಯಾಪ್ಟನ್ ಯಾವ ಪೊಲೀಸ್ ಆಫೀಸರು ಈ ಕ್ಯಾಪ್ಟನ್ ತಂಟೆಗೆ ಬಂದಿಲ್ಲ. ನೀನ್ ನನ್ನ ಕೆಣಕಿದ್ಯಾ ಅಂದ್ಮೇಲೆ ನಾನ್ ಯಾರು ಅಂತ ತೋರಿಸ್ಲೇಬೇಕು. ಅಣ್ಣ, ಮಾಮ, ದಾದಿನ ಓದಿಬೇಡ ಮಾಮ, ಬೇಡ ಮಾಮ, ಪ್ಲೀಸ್ ಮಾಮ.
ನೀರಿಗಿಳಿದ್ಮೇಲೆ ಈಜು ಕೂತಿರ್ಬೇಕು, ಎಲ್ಲ ಸಾಯಕ್ ಸಿದ್ಧವಾಗಿರ್ಬೇಕು. ಎರಡ್ನು ಬಿಟ್ಟು ಕಾಪಾಡಿ ಕಾಪಾಡಿ ಅಂತ ಕೂಕೋಬಾರ್ದು. ನಮ್ಮ ಹುಡುಗನ್ನ ಅರೆಸ್ಟ್ ಮಾಡಿದ್ಯಲ್ಲ ನೀನು. ನನ್ ಎದುರಿಸೋ ಧೈರ್ಯ ಇದೆಯಾ ನಿನಗೆ? ಇಲ್ಲ, ನನ್ ಎದುರಿಸೋ ಧೈರ್ಯ ಯಾವನ್ಗೂ ಇಲ್ಲ. ಏಯ್, ನಾನೀಗ ಮನೆಗೆ ಹೋಗ್ತಾ ಇದ್ದೀನಿ. ನಾನ್ ಹೋಗಕ್ ಮುಂಚೆ ನಮ್ ಹುಡುಗ ಅಲ್ಲಿರ್ಬೇಕು. ಇಲ್ಲ ನಿದ್ದೆ ಮಾಡಕ್ ಮಲಗಿದ್ರೆ ಬೆಳಗಾದ್ರೂ ನಿನ್ಗೆ ಎಚ್ಚರ ಆಗಲ್ಲ. ಬಿ ಕೇರ್ಫುಲ್. ಅವನ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಎಲ್ರಿಗೂ ಗೊತ್ತು. ಮತ್ ಯಾಕೆ ಸುಮ್ಮನಿದ್ದೀರಿ ಸರ್? ನಮ್ಮ ಒಳ್ಳೇದಕ್ಕೆ. ಯಾವ ಸಾರ್ ಒಳ್ಳೇದು? ಮನೆಗೆ ನುಗ್ಗಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ನ ಹೊಡೆದಿದ್ದಾರೆ. ಸಾಧಿದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ನಲ್ಲ ಬಾಯಿ ಬಂದಾಗ ಬೈದಿದ್ದಾನೆ. ಯಾರು ಒಳ್ಳೇದಕ್ಕೆ ಸರ್? ನಿಮ್ಮನ್ನೇ ನಂಬ್ಕೊಂಡು ಮನೆಯಲ್ಲಿ ಹೆಂಡತಿ ಮಗು ಇದೆಯಲ್ಲ, ಅವ್ರ ಒಳ್ಳೇದಕ್ಕೆ. ಮಿಸ್ಟರ್ ಅರವಿಂದ್, ಅವನೊಬ್ಬ ಸಾಧಾರಣ ವ್ಯಕ್ತಿಯಾಗಿದ್ದಿದ್ರೆ ಯಾವತ್ತೋ ಅವನ ಬಾಲಾನ ಕತ್ತರಿಸಿ ಹಾಕ್ಬೋದಾಗಿತ್ತು. ತುಂಬಾ ದೊಡ್ಡ ದೊಡ್ಡವರೆಲ್ಲ ಅವನ್ ಬೆನ್ ಹಿಂದೆ ಇದ್ದಾರೆ. ಅವನು ಕೊಡೋ ಎಂಜಲ್ ಕಾಸಿಗೆ ಆಸೆ ಪಟ್ಟು ಅವರೆಲ್ಲ ಇವನು ಬೆಳೆಸ್ತಾ ಇದ್ದಾರೆ. ಇಂಥವ್ರ ಮಧ್ಯೆ ಈ ಕಾಕಿ ಬಟ್ಟೆ ಹಾಕೊಂಡು ನಾವು ಅಸಹಾಯಕರಾಗಿದ್ದೇವೆ. ಐ ನೋ ಈಚ್ ಅಂಡ್ ಎವ್ರಿಥಿಂಗ್. ಇದನ್ನೆಲ್ಲ ಫೇಸ್ ಮಾಡ್ಲಿಕ್ಕೆ ನಿಮ್ ಕೈಲಿ ಆಗ್ದಿದ್ರೆ ಹೇಳಿ, ಯಾವ್ದಾದ್ರು ಚಿಕ್ಕ ಗ್ರಾಮಕ್ಕೆ ವರ್ಗಾಯಿಸ್ತೀನಿ, ನೀವಲ್ಲಿ ಡ್ಯೂಟಿ ಮಾಡಿ. ಪ್ಲೀಸ್ ಮೊದಲು ಆ ಕೆಲಸ ಮಾಡಿ. ಓಕೆ, ಯು ಕ್ಯಾನ್ ಗೋ ನೌ. ಇನ್ನೊಂದು ವಾರದಲ್ಲಿ ಟ್ರಾನ್ಸ್ಫರ್ ಆರ್ಡರ್ ಕಳಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಕಾನೂನಿಗೆ ವಿರುದ್ಧವಾಗಿ ಡ್ಯೂಟಿ ಮಾಡೋದು ಹಾಕೊಂಡಿರೋ ಯೂನಿಫಾರ್ಮ್ಗೆ ಅವಮಾನ. ಈ ರೌಡಿಸಮ್ಗೆ, ರೌಡಿಗಳಿಗೆ ಒಂದು ಮುಕ್ತಾಯ ತೋರಿಸ್ಬೇಕು. ಎಷ್ಟು ಲೀಟರ್? ಫುಲ್ ಟ್ಯಾಂಕ್. ಎಲ್ಲಿ ಆ ಸ್ವೀಟ್ ಕೊಡು. ಕೊಡ್ತೀನಿ ತಾಳು.
ಬಾ ತಗೋ. ಕೊಡ್ತೀನಿ ತಾಳು. ಚಂಪಾ, ನಾಡಿದ್ದು ಹುಡುಗರಿಗೆಲ್ಲ ಹೊಸ ಬಟ್ಟೆ ಕೊಡ್ಸು. ಆಯ್ತು. ಯಾವ ಬಟ್ಟೆ ಕೊಡ್ಸಿ ಏನ್ ಪ್ರಯೋಜನ ಬುದ್ಧಿ? ಈ ಜಾಗನೆಲ್ಲ ಅದ್ ಯಾರೋ ತಕೊಂಡವ್ರಂತೆ. ಹೊಟ್ಟೆಗಿಲ್ಲ ಅಂದ್ರು ಹೆಂಗೋ ಒಂದ್ ಕಡೆ ನೆಮ್ಮದಿಯಾಗಿದ್ವು. ಈಗ ಹೋಗು ಅಂದ್ರೆ ಮಕ್ಳು ಮರಿ ಕಟ್ಕೊಂಡು ಎಲ್ಲಿಗ್ ಬುದ್ಧಿ ಹೋಗೋದು? ಯಾರು ಇದನ್ನ ತಗೊಂಡಿರೋದು? ಅಣ್ಣ, ಹೊಟ್ಟೆ ಹಸಿತಾ ಇದೆ, ತಿನ್ನಕ್ಕೇನಾದ್ರು ತಂದ್ಕೊಡು. ಸೂರಿ, ಯಾಕೆ ಅಳ್ತಾ ಇದ್ಯಾ? ನಥಿಂಗ್. ಏನಾಯ್ತು? ನಥಿಂಗ್. ಹೌದು, ನೀನ್ ಇಷ್ಟೊಂದು ಮುದ್ದಾಗಿದ್ಯಲ್ಲ, ಚಂಪಾ ಅಂತ ಹುಡುಗಿ ಹೆಸರು ಯಾಕೆ ಇಟ್ಕೊಂಡಿದ್ಯಾ? ಅದಕ್ಕೆ ನಿಮ್ಗಿಲ್ಲ ಅನ್ನೋದು ಬುದ್ಧಿ. ನನ್ನ ಫುಲ್ ಹೆಸರು ಚಂದ್ರಕಾಂತ್ ಪಂಡಿತ್ ಅಂತ. ಶಾರ್ಟ್ ಆಗಿ ಚಂಪಾ ಅಂತ ಇಟ್ಕೊಂಡಿದ್ದೀನಿ. ಹೌದಾ? ಹಾಗಾದ್ರೆ ನಿಮ್ಮಪ್ಪನ ಹೆಸರು? ಕೆಂಪ. ಅವರಪ್ಪನ ಹೆಸರು? ಪಂಪ. ಅವರಪ್ಪನ ಹೆಸರು? ಹೌದು, ನನ್ನಿಂದ ನಿಮ್ಗೇನಾಗಬೇಕು? ಅದು ಅದು ಎಕ್ಸ್ಕ್ಯೂಸ್ ಮಿ ಮೇಡಮ್, ಬೇರೆ ಕೊಡ್ಲಿ? ಒಂದು ಫ್ರೂಟ್ ಸಲಾಡ್. ಮಿಸ್ಟರ್ ಚಂದ್ರಕಾಂತ್ ಪಂಡಿತ್, ನಿಮ್ ಕ್ಯಾಪ್ಟನ್ ವೀಕ್ನೆಸ್ ಏನು ಅಂತ ಹೇಳ್ತೀರಾ? ರೌಡಿಗಳದ್ದು, ರಾಜಕೀಯದವ್ರದ್ದು ವೀಕ್ನೆಸ್ ತಿಳ್ಕೊಳಕ್ಕಾಗುತ್ತಾ? ಹೈಲಿ ಇಂಪಾಸಿಬಲ್. ಅದಕ್ಕಲ್ಲ ಚಂಪಾ, ಮತ್ತೆ ನಾನು ಅವ್ರನ್ನ ಲವ್ ಮಾಡ್ತಿದ್ದೀನಿ. ವೇಸ್ಟು. ಯಾಕೆ? ಹುಡುಗಿದ ವಿಷಯದಲ್ಲಿ ಅವ್ರು ಬಾರಿ ಹಿಂದುಳಿದವರು. ನೀವೇನು ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ ನಿಮ್ಗೊಂದೊಳ್ಳೆ ಸಜೆಷನ್ ಕೊಡ್ತೀನಿ. ಹೇಳಿ. ಈ ವಿಷಯದಲ್ಲಿ ನಾನ್ ಕಿಂಗು. ನೀವ್ಯಾಕೆ ನಿಮ್ ನಿರ್ಧಾರನ ಬದಲಾಯಿಸ್ಕೋಬಾರ್ದು? ಮೇಡಮ್, ಫ್ರೂಟ್ ಸಲಾಡ್. ನಿನಗೆ ಯಾರಾದ್ರೂ ಲವ್ವರ್ ಇದ್ರೆ ತಗೊಂಡು ಹೋಗ್ಕೊಡು. ಬಂದೆ. ಹಾಯ್ ನಿಶಾ, ಬಾರೆ ಒಳಗೆ. ಇದೇನೆ ನಮ್ಮನೆಗೆ. ನಿಮ್ಮಣ್ಣನ ತಪ್ಕೊಂಡು ಮುದ್ದಾಡೋಕೆ. ಏನೇ ನೀನು, ಯಾವಾಗ ನೋಡಿದ್ರು ಅವ್ನ್ ತಪ್ಕೊಂಡು ಮುದ್ದಾಡೋದ್ರಲ್ಲೇ ಇರ್ತೀಯ. ಮತ್ತಿನೇನೆ ಹಾಗೆ ಹೋಗ್ತಾ ಇದ್ದೆ, ನಿನ್ನ ನೋಡ್ಬೇಕು ಅನ್ನಿಸ್ತು, ಬಂದೆ. ಅದಕ್ಕೆ ನಿನಗಿಷ್ಟೊಂದು ಆಶ್ಚರ್ಯನಾ? ಯಾವತ್ತು ಬಂದವಳಲ್ಲ, ಇವತ್ತು ಬಂದಿದ್ಯಲ್ಲ ಅದಕ್ಕೆ. ಈಗೇನೆ ನಿಮ್ಮಣ್ಣನ್ ನೋಡೋಕೆ ಬಂದೆ, ಅವನಿಗೆ ಮುತ್ತು ಕೊಡೋಕೆ ಬಂದೆ. ಏನಂತೀಯಾ? ಬೇಡ ಕಣೆ. ಹೌದು ಕಣೆ, ಅವನಿಗೆ ಮುತ್ತು ಕೊಡಕ್ಕೆ ದಮ್ಮಿದ್ಯಾ ನಿನ್ಗೆ? ಓ, ಕರೀಲ ನಮ್ಮಣ್ಣನ? ಕಾರಿಯೇ. ಸೂರಿ, ಒಂದ್ ನಿಮಿಷ ಬರ್ತೀಯಾ? ಸುರಿ, ನೋಡಪ್ಪ, ಇವಳು ನನ್ನ ಫ್ರೆಂಡ್ ನಿಶಾ, ನಮ್ಮ ಅಣ್ಣ ಕಣೆ. ಹಲೋ, ಮಾತಾಡ್ತಾ ಇರಿ, ಕಾಫಿ ತಂದ್ಬಿಡ್ತೀನಿ. ಅದೇನ್ ಕಿಸಿದ್ಯೋ ಕಿಸಿ ನೋಡ್ತೀನಿ. ಯು ಆರ್ ಲುಕಿಂಗ್ ವೆರಿ ಹ್ಯಾಂಡ್ಸಮ್. ಉಮಾ ನಿಮ್ ಬಗ್ಗೆ ಯಾವಾಗ್ಲೂ ಹೇಳ್ತಿರ್ತಾಳೆ. ಅವಳೇನು ಹೇಳೋದು, ನಾನೇ ಹೇಳ್ತೀನಿ. ಹೀರೋ ತರ ಇದ್ದೀರಾ ನೀವು. ಸೂಪರ್ ಸ್ಟೈಲ್ ನಿಮ್ದು. ಎಲ್ಲ ಓಕೆ ಸರ್, ಈ ಲುಕ್ ಸರಿ ಇಲ್ಲ. ನೀವು ನಕ್ರೆ ಚೆನ್ನಾಗಿ ಕಾಣ್ತೀರಾ. ನಾನೊಬ್ಳೆ ಇಷ್ಟೊಂದು ಮಾತಾಡ್ತಾ ಇದ್ದೀನಿ, ನೀವು ಅಂತ ನಿಂತಿದ್ದೀರಲ್ಲ. ಏನಾದ್ರೂ ಮಾತಾಡಿ. ಮನೆಗೆ ಬಂದ ಗೆಸ್ಟ್ನ ಈ ರೀತಿನ ಟ್ರೀಟ್ ಮಾಡೋದು ವೇಸ್ಟ್, ತುಂಬಾ ವೇಸ್ಟ್ ನೀವು. ನಿನಗೆಷ್ಟು ಧೈರ್ಯ ಇದ್ದಿದ್ರೆ ಆವತ್ತು ನನಗೆ ಕಣ್ಣು ಹೊಡಿತಾ ಇದ್ದೆ. ಅದು ಅದ್ಯೋ ಮಹಾ, ನಿಮ್ಮನ್ನ ನೋಡ್ತಿದ್ರೆ ಏನೇನೋ ಮಾಡ್ಬೇಕು ಅನ್ಸುತ್ತೆ. ಏನ್ ಮಾಡ್ಬೇಕು ಅನ್ಸುತ್ತೆ? ನಿಶಾ,
ನಾನ್ ಮೊದ್ಲೇ ಹೇಳಿಲ್ವಾ ಅವನ್ ಹೊರಟ ಅಂತ? ನಾನೇನೋ ಹುಡುಗಾಟ ಆಡೋಕ್ ಹೋದೆ, ಏನೋ ಆಗೋಯ್ತು. ಸಾರಿ ಕಣೆ, ನಾನು ಅವನಿಗೆ ಬೈತೀನಿ. ನೀನೇನ್ ಬೇಜಾರ್ ಮಾಡ್ಕೊಳ್ಬೇಡ. ನಿಶಾ, ನಿಶಾ, ಏ ನಿಶಾ, 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 ನಿಶಾ! ಡಾಕ್ಟರ್, ಡಾಕ್ಟರ್, ಬೇಗ ಬನ್ನಿ. ನನ್ನ ಫ್ರೆಂಡ್ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡ್ಬಿಟ್ಟಿದ್ದಾಳೆ. ಹೌದು ಡಾಕ್ಟರ್, ಬೇಗ ಬನ್ನಿ. ಅಂದ್ರೆ ಸೂಸೈಡ್ ಮಾಡ್ಕೊಂಡಿದ್ದಾಳ? ಇದು ಪೊಲೀಸ್ ಕೇಸ್ ಆಗುತ್ತಲ್ಲಮ್ಮ. ಪೊಲೀಸ್ ಬರೋಕ್ ಮುಂಚೆ ನಾವೇನು ಮಾಡೋ ಹಾಗಿಲ್ಲ. ಹಾಗನ್ಬೇಡಿ ಡಾಕ್ಟರ್, ಹಾಗನ್ಬೇಡಿ. ನಿಮಗೆ ಕೈ ಮುಗಿತೀನಿ, ಅವಳನ್ನ ಕಾಪಾಡಿ. ಇಲ್ಲಮ್ಮ, ಹಾಗೆ ಮಾಡೋ ಹಾಗಿಲ್ಲ. ಇದು ಕಾನೂನು ವಿರುದ್ಧ ಆಗುತ್ತೆ. ಒಂದ್ ನಿಮಿಷ ಇರು, ಪೊಲೀಸಿಗೆ ಫೋನ್ ಮಾಡ್ತೀನಿ. ಡಾಕ್ಟರ್ ಪ್ಲೀಸ್, ಪೊಲೀಸ್ ಬರೋದ್ರೊಳಗೆ ಅವಳು ಸತ್ತೋಗ್ಬಿಡ್ತಾಳೆ. ಏನಂತೀಯ ಈಗ? ಅವಳಿಗೆ ಟ್ರೀಟ್ ಮಾಡಿ. ಆಗೋದಿಲ್ಲ, ಆಗೋದಿಲ್ಲ, ಆಗೋದಿಲ್ಲ. ಏನೋ ಇದು? ಎಕ್ಸ್ಪೋರ್ಟ್ ಆಗಿರೋದನ್ನ ಎಲ್ಲೋ ಬರ್ದಿದ್ಯಾ? ಮಾಡೋ ಕೆಲ್ಸದ ಮೇಲೆ ಶ್ರದ್ಧೆ, ಭಯ, ಭಕ್ತಿ ಇರ್ಬೇಕು. ಇಡಿಯಟ್. ಹಲೋ, ಹಾ ಇದಾರೆ. ನೀವ್ಯಾರು ಮಾತಾಡ್ತಿರೋದು? ಕ್ಯಾಪ್ಟನ್ ಫೋನ್. ಯಾರು? ಉಮಾ ಮೇಡಮ್. ಉಮಾ? ನಿನ್ ಮನುಷ್ಯ ಅಲ್ಲ, ರಾಕ್ಷಸ. ಆ ಹುಡುಗಿ ಹುಡುಗಾಟಕ್ಕೊಂದು ಮುತ್ಕೊಟ್ಲು. ಏನ್ ಗಂಟೋಯ್ತೆ ನಿಂದು? ಅಷ್ಟಕ್ಕೆ ಅವಳು ನೋಡ್ಬಿಡದ? ಈಗ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡ್ಬಿಟ್ಟಿದ್ದಾಳೆ. ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬಂದ್ರೆ ಯಾರು ಟ್ರೀಟ್ ಮಾಡ್ತಾ ಇಲ್ಲ. ಪೊಲೀಸ್ನವ್ರು ಬರ್ಬೇಕಂತೆ. ಯಾವ ಹಾಸ್ಪಿಟ್ಲು? ಸುಜಾತ ನರ್ಸಿಂಗ್ ಹೋಮ್. ಡಾಕ್ಟರ್, ಮೊದ್ಲ ಹುಡುಗಿನ ಟ್ರೀಟ್ ಮಾಡಿ. ಏನ್ರಿ ತಮಾಷೆ ಮಾಡ್ತಿದ್ದೀರೇನ್ರಿ? ಅವಳು ಸೂಸೈಡ್ ಟ್ರೈ ಮಾಡಿದಾಳೆ. ನಾನು ಯಾಕೆ ಟ್ರೀಟ್ ಮಾಡ್ಲೆ? ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಪೊಲೀಸಿಗೆ ಫೋನ್ ಮಾಡಿದ್ದೀನಿ, ಅವ್ರು ಬರ್ಲಿ. ಚಂಪಾ, ಕ್ಯಾಪ್ಟನ್, ಡಾಕ್ಟರ್ ದುಡ್ಡು ಎಷ್ಟು ಬೇಕು ಅಂತ ಕೇಳು. ಏಯ್ ಮಿಸ್ಟರ್, ಏನ್ ತಿಳ್ಕೊಂಡಿದ್ದೀರಾ? ನನ್ನ ಲಂಚ ತಗೊಳ್ಳೋನು ಅನ್ಕೊಂಡ್ರ? ನೀವು ಮಾಡ್ತಿರೋದು ಕಾನೂನು ವಿರುದ್ಧ. ನೀವು ಪಲ್ಟಿ ಹೊಡೆದ್ರು ಸರಿ, ಪೊಲೀಸ್ ಬರೋವರೆಗೂ ನಾನು ಅವಳನ್ನ ಟ್ರೀಟ್ ಮಾಡಲ್ಲ. ನಾನ್ ಯಾರು ಗೊತ್ತಾ? ನಾನ್ ಯಾರು ಗೊತ್ತಾ? ಹೆಂಡತಿ ಮಕ್ಕಳ ಜೊತೆ ನೆಮ್ಮದಿಯಾಗಿರ್ಬೇಕೋ ಬೇಡವೋ? ಓ, ಟ್ರೀಟ್ ಮಾಡು. ಚಂಪಾ, ಕ್ಯಾಪ್ಟನ್, ಅವನ್ ಯಾವನೋ ಪೊಲೀಸ್ ಬರ್ತಾನಂತೆ. ಹಾ ಒಳಗ್ ನಾನಿದ್ದೀನಿ ಅಂತ ಹೇಳು. ಆಯ್ತು. ಹೇಗಿದ್ದಾಳೆ ಅವಳು? ವಿಲ್ ಬಿ ಆಲ್ ರೈಟ್. ಒಂದ್ ನಿಮಿಷ. ಮೊದಲು ಪೇಷಂಟ್ಸ್ ಪ್ರಾಣ ಉಳಿಸಿ, ಆಮೇಲೆ ನಿಮ್ ಪೊಲೀಸು ಕಾನೂನೆಲ್ಲ. ಗೊತ್ತಾಯ್ತಾ? ಯಾಕೆ ನನ್ನ ಯಾಕೆ ಉಳಿಸ್ದೆ? ಹುಚ್ಚಿ, ಏನಾಯ್ತೆ ನಿನ್ಗೆ? ಇಷ್ಟಕ್ಕೆಲ್ಲ ಹೀಗ್ ಮಾಡ್ಕೋತಾರೇನೆ? ನಿನ್ಗ ಅವನ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದಿದ್ರೆ ಹೀಗ್ ಮಾಡ್ಕೋತಿದ್ಯಾ? ಈಗ ನೀನ್ ಕಾಪಾಡಿದ್ಯಾರು ಗೊತ್ತಾ? ನಮ್ಮ ಅಣ್ಣನೇ. ಏನಾದ್ರ ಅರ್ಥ? ಅವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ತುಂಬಾ ಕಷ್ಟ ಕಣೆ. ಇನ್ಮೇಲೆ ಹೀಗೆಲ್ಲ ಮಾಡ್ಕೋಬೇಡ. ನಾನು ಅವನ ಹತ್ರ ಮಾತಾಡ್ತೀನಿ. ಕೋಪ ಇರ್ಬೇಕು, ಮುಂಗೋಪ ಇರಬಾರ್ದು. ಅದ್ರಲ್ಲೂ ಹೆಣ್ಮಕ್ಳ ಮೇಲೆ ಕೈ ಮಾಡಬಾರ್ದು. ಅವಳು ನಿನ್ನ ತುಂಬಾ ಪ್ರೀತಿಸ್ತಿದ್ದಾಳ ಕಣೋ. ಸ್ವಲ್ಪ ಹುಡುಗಾಟದ ಸ್ವಭಾವ, ಏನೋ ಸಲಿಗೆಯಿಂದ ನಡ್ಕೊಂಡ್ಬಿಟ್ಲು. ಅಷ್ಟಕ್ಕೆ ನೀನ್ ಅವಳನ್ನ ಹೊಡೆದ್ ಬಿಡದಾ? ದಿನ ಇಡೀ ನಾವ್ ಅವಳನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊತಾ ಇದೀವಿ ಗೊತ್ತಾ?
ಒಂದಿನನು ಯಾರು ಹೊರಟಾಗಿ ಮಾತಾಡ್ದವ್ರಲ್ಲ. ಅವಳಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ಅವಳು ಅನಾಥ ಹುಡುಗಿ. ಅಮ್ಮ ಯಾರೂ ಇಲ್ಲ. ಅವಳು ಅನಾಥ ಹುಡುಗಿ. ಬಾ ಕೂತ್ಕೋ. ಪ್ರೀತಿಸೋದು ತಪ್ಪು ಅಂತ ನಾನು ಹೇಳಿಲ್ಲ, ಆದ್ರೆ ನನ್ನನ್ನು ಪ್ರೀತಿಸೋದು ದೊಡ್ಡ ತಪ್ಪು. ಯಾಕೆ? ನಾನೊಬ್ಬ ದೇಶದ್ರೋಹಿ, ಕೊಲೆಗಾರ. ನಿಮಗ್ ನೀವೇ ಬಿರುದು ಕೊಟ್ಕೋಬಾರ್ದು. ಎಸ್ ಎಸ್, ಇಟ್ಸ್ ಟ್ರೂ. ಇವತ್ತು ನನ್ನ ಟೈಮ್ ಚೆನ್ನಾಗಿದೆ. ಎಲ್ರನ್ನೂ ಹೆದರ್ಸ್ಕೊಂಡು ರಾಜಾರೋಷವಾಗಿ ಬಾಳ್ತಾ ಇದ್ದೀನಿ. ಅದೇನಾದ್ರೂ ತಿರುಗ್ಬಿತ್ತು ಅಂದ್ರೆ ಯಾವ ಸಮಯದಲ್ಲಿ ಪೊಲೀಸ್ ಗುಂಡಿಗೆ ಆಹುತಿ ಆಗ್ತೀನೋ ಏನು. ನನ್ನಂತವನ್ನ ನಂಬಿ ನಿನ್ ಬಾಳ್ನ ಯಾಕೆ ಹಾಳು ಮಾಡ್ಕೋತೀಯ? ನಂಬಿಸಿ ಮೋಸ ಮಾಡೋ ಎಷ್ಟೋ ಜನ ಗಂಡಸರಿದ್ದಾರೆ ಈ ಭೂಮಿ ಮೇಲೆ. ನಂಬಿಕೆ ದ್ರೋಹ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಇರೋ ವಿಷಯನೆಲ್ಲ ಮೊದಲೇ ಹಿಡಿರೋ ನಿಮ್ಮನ್ನ ಕೈ ಹಿಡಿಯೋದ್ರಲ್ಲಿ ತಪ್ಪೇ ಇಲ್ಲ. ನಂಬಿಕೆನೇ ಇಲ್ದಿರೋ ಲೈಫ್ನ ನಂಬ್ಕೊಂಬರೋದ್ರಲ್ಲಿ ಅರ್ಥನೇ ಇಲ್ಲ. ನಿರ್ಧಾರ ದೃಢವಾಗಿತ್ತು ಅಂದ್ರೆ ನಂಬಿಕೆ ಯಾವತ್ತೂ ವ್ಯರ್ಥ ಆಗಲ್ಲ. ಹಂಡ್ ಧೈರ್ಯದಿಂದ ನಿರ್ಧಾರ ತಗೊಂಡ್ರೆ ಜೀವನ ತುಂಬಾ ಕಷ್ಟ ಆಗತ್ತೆ. ಕಷ್ಟಗಳನ್ನ ಎದುರಿಸೋದು ಅಂದ್ರೆ ನನಗೆ ತುಂಬಾ ಇಷ್ಟ. ಹೌದು, ಎಲ್ರೂ ಒಂದಿನ ಹೋಗೋರೆ. ಅದ್ರಲ್ಲಿ ನೀವು ಒಂದಿನ ಅಡ್ವಾನ್ಸ್ ಆಗ್ಬಹುದು, ನಾನೊಂದಿನ ಲೇಟ್ ಆಗ್ಬಹುದು. ಹಾಗಂತ ನಮ್ ಬೈಕೆಗಳಿಗೆಲ್ಲ ಬೆಂಕಿ ಹಚ್ಕೋಬಾರ್ದು. ನಾನ್ ಕೈ ಹಿಡಿಯೋ ಗಂಡು ಒಬ್ಬ ವೀರನಾಗಿರ್ಬೇಕು, ಶೂರನಾಗಿರ್ಬೇಕು ಅಂತ ಕನಸು ಕಾಣ್ತಾ ಇದ್ದೆ. ಅಂಥ ಪೌರುಷನ ನಾನ್ ನಿಮ್ಮಲ್ಲಿ ನೋಡ್ದೆ. ಆವತ್ತೇ ನನ್ನ ಮನಸ್ಸನ್ನ ನಿಮಗ್ ಕೊಟ್ಬಿಟ್ಟೆ. ನಿಮಗಿಷ್ಟ ಇಲ್ಲಾಂದ್ರೆ ಹೇಳ್ಬಿಡಿ, ನಾನು ಎಲ್ಲಾದ್ರೂ ದೂರ ಹೊರಟೋಗ್ತೀನಿ. ಆಮೇಲೆ ನೀವು ನನ್ನನ್ನ ಕಾಪಾಡೋ ಪ್ರಯತ್ನ ಮಾಡಬೇಡಿ. ಸ್ಮೋಕ್ ಮಾಡಲ್ಲ, ಡ್ರಿಂಕ್ಸ್ ಮಾಡಲ್ಲ, ತಂಬಾಕು ಹಾಕಲ್ಲ, ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ. ನೀವ್ ಹೇಗ್ ಕೆಟ್ಟವರಾಗ್ತೀರಿ? ಅದೆಲ್ಲ ಇರೋದು ಒಳ್ಳೆಯವ್ರ ಉಪಯೋಗಕ್ಕೆ, ಕೆಟ್ಟವ್ರಿಗೋಸ್ಕರ ಅಲ್ಲ. ನಾನ್ ಮಾತ್ರ ಅಲ್ಲ ನಿಶಾ, ನನ್ನ ಜೊತೆಲಿರೋ ಹುಡುಗರೆಲ್ಲ ಕೆಟ್ಟವ್ರೆ. ವಿದ್ಯಾವಂತ ನಿರುದ್ಯೋಗಿಗಳು, ತಂದೆ ತಾಯಿಲ ತಬ್ಲಿಗಳು. ಅವ್ರು ಸ್ಮಗ್ಲಿಂಗ್ ಮಾಡ್ತಾ ಇಲ್ಲ, ಉದ್ಯೋಗ ಮಾಡ್ತಿದ್ದಾರೆ. ಅವ್ರು ಗೂಂಡಾಗಿರಿ ಮಾಡ್ತಿಲ್ಲ, ಸಮಾಜದಲ್ಲಿ ತಮ್ಮ ಸ್ಥಾನಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ. ತುಂಬಾ ದಿವಸದಿಂದ ನನ್ನ ಪ್ರಶ್ನೆ ಕೇಳ್ಬೇಕು ಅಂತಿದ್ದೆ. ಕೇಳು. ನೀವ್ ಯಾಕೆ ನಗೋಲ್ಲ ಅಂತೀರಾ? ನೀವ್ ನಗೋದನ್ನ ನಾನ್ ನೋಡ್ಬೇಕು. ಸಾಧ್ಯ ಇಲ್ಲ. ಯಾಕೆ? 15 ವರ್ಷ ಆಯ್ತು. ಅದು ಹೇಗಿದೆ ಅಂತ ನನಗೇ ಗೊತ್ತಿಲ್ಲ. ಅದ್ಯಾಕೆ ಅಂತ ನಾನ್ ತಿಳ್ಕೋಬಹುದಾ? ನಿಮ್ ಕೈ ಹಿಡಿಯೋ ನಾನು ನಿಮ್ ಬಗ್ಗೆ ತಿಳ್ಕೊಡೋ ತಪ್ಪಾ? ಏನು ಅಂದ್ರೆ ಎಲ್ಲಿಗೆ ಹೊರಟ್ರಿ? ತೀರ್ಥಯಾತ್ರೆಗೆ ಬರ್ತೀಯಾ? ನೀವೆಲ್ಲಿಗೆ ಹೋಗ್ತಿದ್ದೀರಾ ಅಂತ ನಂಗೆ ಚೆನ್ನಾಗ್ ಗೊತ್ತು. ನಿಮ್ದಮ್ಮಯ್ಯ ಹೋಗ್ಬೇಡಿ ಅಂದ್ರೆ ಅನಿಷ್ಟದವಳೆ, ನೀನ್ ಕಟ್ಕೊಂಡಾಗಿಂದ ತುಂಡು ಬೀಡಿಗೂ ಗತಿ ಇಲ್ಲದೆ ಅವಸ್ಥೆ ಪಡ್ತಾ ಇದೀನಿ. ಇನ್ನು ಸ್ವಲ್ಪ ದಿನ ಹೋಯ್ತು ಅಂದ್ರೆ ಮೈ ಮೇಲೆ ಬಟ್ಟೆನೂ ಇಲ್ಲದೆ ಬೆತ್ತಲೇ ಇರ್ಬೇಕಾಗುತ್ತೆ ಅಷ್ಟೇ. ನನಗೆ ದುಡ್ಡು ಬೇಕು, ದುಡ್ಡು ಕೊಡ್ತೀಯಾ? ಹಾ ಬಂದೆ. ಏನು ಅಂದ್ರೆ ನನ್ ಬಿಟ್ಟು ಹೋಗ್ಬೇಡಿ.
ಯಾರಮ್ಮ ಮನೊಳಗೆ ಬಾಮ ಈಸ್ಗೆ ಏನ್ ಗಂಡ ಬಿಟ್ಟೋದ್ನಂತೆ ಅವನಿರೋವಾಗ್ಲೇ ಬಾಡಿಗೆ ಕೊಡಕ್ಕಾಗ್ಲಿಲ್ಲ ಇನ್ಮೇಲೆ ಇಲ್ಲಿಂದ ತರ್ತೀಯ ಸರ್ಕೋ ನಿನ್ನಂತವ್ರು 4 ಜನಕ್ಕೆ ಬಾಡಿಗೆ ಕೊಟ್ಬಿಟ್ಟ ನಾನು ಇರೋದ್ನೆಲ್ಲ ಮಾರ್ಕೊಂಡು ನೆಕ್ಕೊಂಡು ಹೋಗ್ಬಿಡ್ತೀನಿ ಅಷ್ಟೇ. ಯಾರಮ್ಮ ನೀನು? ಇವರಪ್ಪ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಬೇರೆಯವ್ರನ್ನ ಕಟ್ಕೊಂಡು ಓಡೋದ್ರು. ಮನೆ ಬಾಡಿಗೆ ಕಟ್ಟಕ್ಕಾಗದೆ ಅವ್ರು ಹೊರಗಟ್ಟಿದ್ರು. ಈ ಮಕ್ಕಳನ್ನ ಇಟ್ಕೊಂಡು ಅಳ್ಬೇಡಮ್ಮ. ನಿನ್ನ ಹಾಗೆ ನಮ್ಮ ದೇಶದಲ್ಲಿ ಲಕ್ಷಾಂತರ ಜನ ಇದ್ದಾರೆ. ನಾವಿರೋದೇ ನಿಮ್ಮಂತವ್ರು ಕಣ್ಣೀರು ಒರ್ಸೋಕೆ. ಮರಿಯಪ್ಪ, ನನ್ನ ವಿಸಿಟಿಂಗ್ ಕಾರ್ಡ್ ಕೊಡು, ನಾಳೆ ಬಂದು ನಾನು ಮೀಟ್ ಮಾಡ್ಲಿ. ಪಾರ್ಟಿ ಗಲಾಟೆ 1000 ಇರ್ಲಿ, ಅದೆಲ್ಲ ಪಬ್ಲಿಕ್ ಗೊತ್ತಾಗ್ಬಾರ್ದು. ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇದೆ. ನಾವೆಲ್ಲ ಸ್ವಲ್ಪ ಒಗ್ಗಟ್ಟಾಗಿರ್ಬೇಕು. ನಮಸ್ಕಾರ. ನಾನು ಈವ್ನಿಂಗ್ ಬಂದು ಮೀಟ್ ಮಾಡ್ತೀನಿ. ಅಮ್ಮ, ಕೂತ್ಕೋ ಅಮ್ಮ, ಕೂತ್ಕೋ. ನನ್ನ ಕೆಲ್ಸ ಏನು ಅಂತ ಹೇಳಿದ್ರೆ ನಾನು ನಿನ್ನ ಹತ್ರ ಕೆಲಸ ಮಾಡಿಸ್ಕೊಳ್ಳೋನು ಮುಟ್ಟಾಳ. ಇಂಥ ಸೌಂದರ್ಯನ ಇಟ್ಕೊಂಡು ಒಣಗಿದ ಮರದ ತರ ಒಂಟಿಯಾಗಿ ಕೂತಿದ್ಯಲ್ಲ, ನಾನಿನ್ನ ಬಲಾತ್ಕಾರ ಮಾಡೋಕೆ ಇಷ್ಟಪಡಲ್ಲ. ನೀನಾಗಿ ಸ್ವಲ್ಪ ಕೋಆಪರೇಟ್ ಮಾಡು, ಇಲ್ಲ ಅಂದ್ರೆ ಮೈಯೆಲ್ಲ ಗಾಯ ಆಗಿ ಹೋಗುತ್ತೆ. ದಯವಿಟ್ಟು ನನ್ ಬಿಟ್ಬಿಡಿ. ಮೊದ್ಲೇ ನಾನು ನೊಂದಿರೋಳು, 2 ಮಕ್ಳ ತಾಯಿ ಬೇರೆ. ಆ ಮಕ್ಕಳಿಗೋಸ್ಕರನೇ ಸ್ವಲ್ಪ ಕೋಆಪರೇಟ್ ಮಾಡು ಅಂತ ಹೇಳ್ತಿರೋದು. ಅಯ್ಯೋ, ನಿಮ್ ತಾಯಿನ ಕೊಲೆ ಮಾಡ್ಬಿಟ್ಟಿಲ್ಲೋ? ಇಲ್ಲ, ನಾನ್ ನಮ್ಮ ಅಮ್ಮನ್ ಕೊಲೆ ಮಾಡಿಲ್ಲ. ಸುಳ್ಳು ಇನ್ಸ್ಪೆಕ್ಟರ್. ಗಂಡ ಬಿಟ್ಟೋಗ್ಬಿಟ್ಟ ಅಂತ ಆಕೆ ಈ ಹುಡುಗನ ಸಾಕೋದಕ್ಕೋಸ್ಕರ ನನ್ನ ಹತ್ರ ಕೆಲಸ ಕೇಳ್ಕೊಂಡು ಬಂದ್ಲು. ಅದನ್ನೇ ತಪ್ಪಾಗಿ ತಿಳ್ಕೊಂಡು ಈ ಹುಡುಗ ಅವ್ರ ತಾಯಿನ ಸಾಯಿಸ್ಬಿಟ್ಟ. ಹೌದೇನೋ? ಅಯ್ಯೋ ಅಮ್ಮ, ಅಯ್ಯೋ 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 ಅಮ್ಮ, ಅಯ್ಯೋ ಅಯ್ಯೋ ಅಯ್ಯೋ. ಹೌದು, ನಾನೇ ನಮ್ಮ ಅಮ್ಮನ್ ಕೊಲೆ ಮಾಡಿದ್ದು. ನಾನೇ. ನೋಡಿದ್ರ ಸರ್ ಹೇಗೆ ಒಪ್ಕೊಂಡ್ಬಿಟ್ಟ ಅಂತ? ದೇವ್ರು ಸರ್ ನೀವು. ಎಲೆಕ್ಷನ್ ಟೈಮು. ಈ ನ್ಯೂಸ್ ಏನಾದ್ರೂ ಹೊರಗೆ ಬಂದ್ಬಿಟ್ಟಿದ್ರೆ ನನ್ ಮಾನಾನೇ ಹೋಗ್ತಿತ್ತು. ಹೊಟ್ಟೆ ಹಸಿತಾ ಇದೆ, ತಿನ್ನಕ್ಕೇನಾದ್ರೂ ತಂದ್ಕೊಡು. ಸರಿ, ನೀ ಇಲ್ಲೇ ಮರ್ಗಿರೋ, ಏನಾದ್ರು ತಗೊಂಡ್ ಬರ್ತೀನಿ. ಅಣ್ಣ, ಏನು? ನನ್ ತಂಗಿ ಹೊಟ್ಟೆ ಹಸಿವಿಂದ ನರಳ್ತಾ ಇದ್ದಾಳೆ, ಏನಾದ್ರು ತಿನ್ನಕ್ಕಿದ್ರೆ ಕೊಡ್ತೀರಾ? ನೀನ್ ಬೇರೆ, ವ್ಯಾಪಾರ ಇಲ್ದೆ ನಾನೇ ಸಾಯ್ತಾ ಇದ್ದೀನಿ. ಇಲ್ಲ ಅನ್ಬೇಡಿ, ಬೇಕಾದ್ರೆ ಎಂಜಿಲ್ ಪ್ಲೇಟ್ ತೊಳಿತೀನಿ. ನಾನ್ ಪ್ಲೇಟ್ ತೊಳೆಯಕ್ಕೆ ಗಿರಾಕಿ ಸಿಗ್ತಾ ಇಲ್ಲ, ನಿನ್ಗೆಲ್ಲಿ ಕೊಡ್ಲಿ? ಹೋಗ ಆ ಕಡೆ. ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗ್ಲಿಲ್ಲ. ಆವತ್ತು ಚಾಕು ತಗೊಂಡಿದ್ದ ಅನಿವಾರ್ಯ, ಆದ್ರೆ ಅದ್ ನನ್ನ ಲೈಫ್ನೇ ಟ್ವಿಸ್ಟ್ ಮಾಡ್ಬಿಡ್ತು. ಇದ್ಯಾವುದು ನನ್ನ ತಂಗಿ ಗೊತ್ತಿಲ್ಲ. ಅವಳ ದೃಷ್ಟಿಲಿ ನಾನೊಬ್ಬ ಒಳ್ಳೆ ಅಣ್ಣ. ಇವತ್ ನಾನು ಏನೆಲ್ಲ ಮಾಡ್ತಾ ಇದ್ದೀನೋ ಎಲ್ಲ ಅವಳಿಗೋಸ್ಕರನೇ. ಈ ಅಣ್ಣನ ಪ್ರೀತಿಯ ತೋಳಲ್ಲಿ ಅಪ್ಪ ಅಮ್ಮನ ನೆನಪೇ ಇಲ್ಲ ಅವಳಿಗೆ. ನಿಮ್ಮ ಕತೆ ಹಾಗೆ, ನನ್ನ ಕತೆ
ನಮ್ ಡ್ಯಾಡಿ ಚಿಕ್ಕ ವಯಸ್ಸಿನಲ್ಲೇ ತೀರ್ಕೊಂಡ್ಬಿಟ್ರು. ನಮ್ ತಾಯಿ ಈ ವಯಸ್ಸಿನಲ್ಲಿ ಬೇರೆ ಮದ್ವೆ ಮಾಡ್ಕೊಂಡು ಹೊಸ ಸಂಸಾರ ಮಾಡ್ತಿದ್ದಾರೆ. ಅದನ್ನ ನೋಡ್ಕೊಂಡಿರೋಕ್ಕಾಗ್ದೆ ನಾನು ಮನೆ ಬಿಟ್ಟು ಹೊರಗೆ ಬಂದ್ಬಿಟ್ಟೆ. ಕುಡುಕ್ ನನ್ನ ಮಗನೇ, ಗಾಡಿನ ಅಡ್ಡಡ್ಡ ನಿಲ್ಸಿದ್ಯಲ್ಲೋ, ಯಾವನಾರ ಗುದ್ಗಿದ್ಬಿಟ್ರೆ? ಯಾವನ್ಗೋ ಇದೆ ಅಷ್ಟೊಂದು ದಿಲ್ಲು? ಕಾರ್ ಪಕ್ಕಕ್ಕೆ ತೆಗಿರೋ. ಏನಮ್ಮ ಎತ್ತಾಕೊಂಡ್ ಬಂದಿದ್ಯಾ? ಅವಳು ನಾನು ಮದ್ವೆ ಆಗೋ ಹುಡುಗಿ. ಲವ್ ಮದ್ವೆ ಆಗೋ ಹುಡುಗಿ ಅಂತ ಮಾಡ್ಕೊ, ಮದುವೆ ನೀನೇ ಮಾಡ್ಕೊ. ಒಂದು 10 ನಿಮಿಷ ಕಳ್ಸ್ಕೊಡು. ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಇದಕ್ಕೆ ರಿಯಾಕ್ಷನ್ ಏನ್ ಗೊತ್ತಾ? ಡ್ರೈವರ್, ಒಳ್ಳೆಯವನು ಅಷ್ಟೇ ಕೆಟ್ಟವನು. ಪ್ರಾಣ ಕೊಡಕ್ಕೂ ಗೊತ್ತು, ಪ್ರಾಣ ತೆಗಿಯೋಕ್ಕೂ ಗೊತ್ತು. ನನಗೆ ಯಾವ ಅಡೆತಡೆ ಇಲ್ಲ. ಯಾವುದೇ ಗಳಿಗೆಲಿ ಏನ್ ಬೇಕಾದ್ರೂ ಮಾಡಬಲ್ಲೆ. ಬಟ್ ರೀಸನ್ ಸ್ಟ್ರಾಂಗ್ ಆಗಿರ್ಬೇಕು. ಕ್ಯಾಪ್ಟನ್ ಯಾರೋ ಬಂದಿದ್ದಾರೆ. ಯಾರು ಗೊತ್ತಿಲ್ಲ, ನಿಮ್ ನೋಡ್ಬೇಕಂತೆ. ಬರಕ್ ಹೇಳು. ನೋ ನೋ, ನೆವರ್ ನೆವರ್. ಶ್ರೀಮಂತರ ವಿಷಯದಲ್ಲಿ ನನಗೆ ಕನಿಕರನೂ ಇಲ್ಲ, ದಯೆ ದಾಕ್ಷಿಣ್ಯನೂ ಇಲ್ಲ. ನಮಸ್ಕಾರ.
ಬಗ್ಗೆ ನಾನು ಕೇಳಿದ್ದೆ, ನೋಡಿರ್ಲಿಲ್ಲ. ನಿಮ್ಮಿಂದ ನನಗೊಂದು ಕೆಲಸ ಆಗಬೇಕು. ಈ ವ್ಯಕ್ತಿನ ಕೊಲ್ಲಬೇಕು. ಏನ್ ಹಾಗೆ ನೋಡ್ತೀರಿ? ಇದು ಅಡ್ವಾನ್ಸ್ ಅಷ್ಟೇ. ಕೆಲಸ ಮುಗಿದ ಮೇಲೆ ಇನ್ನೂ ಕೊಡ್ತೀನಿ. ಸಾಲಿಲ್ಲ ಅಂದ್ರೆ ಮತ್ತೂ ಕೊಡ್ತೀನಿ. ನನಗಾಗಿರೋ ಅನ್ಯಾಯಕ್ಕೆ ಪೊಲೀಸು ಕೊಟ್ಟವನ್ನ ಹ್ಯಾಂಗ್ ಮಾಡಿಸಬಹುದಾಗಿತ್ತು. ಬಟ್ ಇಟ್ ಇಸ್ ಎ ವೇಸ್ಟ್. ಅದಕ್ಕೆ ನಿಮ್ಮ ಹತ್ರ ಬಂದೆ. ನಾಳೆ ಬೆಳಗಾಗೋದ್ರಲ್ಲಿ ನಾನು ಇವನ್ ಹೆಣ ನೋಡ್ಬೇಕು. ಎಸ್. ಯಾಕೆ ಸುಮ್ಮನೆ ಇದ್ದೀರಿ? ಎಷ್ಟಿದೆ ಅದರಲ್ಲಿ? 1 lakh. ₹2 ಲಕ್ಷ ಅಡ್ವಾನ್ಸ್. ನಿಮ್ಮಿಂದ ಒಂದು ಸಂಸಾರ ಸರ್ವನಾಶ ಆಗೋಯ್ತು. ನೀವದನ್ನ ಸರಿ ಮಾಡಬೇಕು. ಆಮೇಲೆ ನೀವ್ ಕೇಳಿದಷ್ಟು ನಾನ್ ಕೊಡ್ತೀನಿ. ಏನಂದ್ರಿ? ನನ್ನಿಂದನಾ? ಜ್ಞಾಪಕ ಇಲ್ಲ? 15 ವರ್ಷದ ಹಿಂದೆ ಹಣ ಸಂಪಾದನೆ ಮಾಡಬೇಕು ಅನ್ನೋ ಆಸೆಯಿಂದ ನೀವು ಒಬ್ಬ ಶ್ರೀಮಂತ ಹೆಣ್ಣಿನ ಸೆರೆಗೆ ಹಿಡ್ಕೊಂಡು ಓಡ್ ಹೋಗಕ್ ಪ್ರಯತ್ನ ಪಟ್ರಿ. ಆಗ ಕಾಯಿಲೆ ಬಿದ್ದಿದ್ ಒಬ್ಬ ತಾಯಿ 2 ಮಕ್ಕಳನ್ನು ಮಡ್ಲಲ್ಲಿ ಇಟ್ಕೊಂಡು ಹೋಗ್ಬೇಡಿ ಅಂತ ನಿಮ್ ಕಾಲು ಹಿಡ್ಕೊಂಡು ಅಂಗಲಾಚಿ ಬೇಡ್ಕೊಂಡ್ಲು. ದುಡ್ಡು ಸಿಗುತ್ತೆ ಅನ್ನೋ ಮದದಿಂದ ಬುದ್ಧಿ ಮೇಲೆ ಪರೆ ಬೆಳೆಸ್ಕೊಂಡಿದ್ ನಿಮ್ಗೆ ಆ ತಾಯಿ ಕೂಗಿಂದ ಕನಿಕರನೂ ಬರ್ಲಿಲ್ಲ. ಆ ಮಕ್ಕಳ ಅಳುವಿಂದ ನಿಮ್ ಮನಸ್ಸು ಅಯ್ಯೋ ಅನ್ನಿಸ್ಲೂ ಇಲ್ಲ. ಬಂಧು ಬಾಂಧವ್ಯನ ಕಾಲ್ನಲ್ಲಿ ಹೊಸ್ಕಾಕಿ ಕೈ ಹಿಡಿದವಳನ್ನ ಒದ್ದು ಹೋದ ಸತ್ಪುರುಷ ನೀವು. ಅದೆಲ್ಲ ನಿಮ್ಗೆ ಯಾಕೆ ಗೊತ್ತು? ಎಲ್ಲಿದಾರ ನನ್ನ ಹೆಂಡತಿ ಮಕ್ಕಳು? ಹೆಂಡತಿ ಮಕ್ಕಳು ಈಗ ನೆನಪಾಗ್ತಾ ಇದೆಯಾ? ಬೇಕು ಅಂದಾಗ ನಿಮ್ಗೆ ಸಿಕ್ಬಿಡ್ತಾರ ಅವರು? ಯಾರು ನೀವು? ಯಾರು ನೀವು? ಪ್ಲೀಸ್ ಹೇಳಿ. ನೀವ್ ನಿಮ್ ಹೆಂಡತಿನ ಒದ್ದು ಹೋಗುವಾಗ ಹರ್ಕ್ ಚಡ್ಡಿ ಹಾಕೊಂಡ್ ಅಲ್ಲೊಬ್ಬ ಹುಡುಗ ಕೂತಿದ್ನಲ್ಲ, ಅವನೇ ಇವನು. ಅಂದ್ರೆ ನೀನು? ನೋ, ಮಗ ಅಂತ ನಿಮ್ ಬಾಯಿಂದ ಕೂಗ್ಬೇಡಿ. ತಮ್ಮ ಮಕ್ಕಳು ಡಾಕ್ಟರ್ ಆಗ್ಬೇಕು, ಲಾಯರ್ ಆಗ್ಬೇಕು, ಎಂಜಿನಿಯರ್ ಆಗ್ಬೇಕು ಅಂತ ಎಲ್ಲಾ ಹೆತ್ತವರು ಆಸೆ ಪಡ್ತಾರೆ. ಆದ್ರೆ ನಾನು ನೋಡಿದ್ರ ನಮ್ಮಿಬ್ರು ಭೇಟಿ ಎಂತ ವಿಚಿತ್ರವಾಗಿದೆ ಅಂತ. ಹೆತ್ತ ಮಗನ್ಗೆ ಫೀಸ್ ಕೊಟ್ಟು ಹೋಗ್ ಕೊಲೆ ಮಾಡು ಅಂತ ಒತ್ತಾಯ ಮಾಡೋ ನೀವು, ನನ್ನ ತಂದೆ ತಾಯಿಯಿಂದ ಮಕ್ಕಳು ಒಳ್ಳೆಯವರು ಆಗ್ತಾರೆ, ಕೆಟ್ಟವರು ಆಗ್ತಾರೆ ಅನ್ನೋದಕ್ಕೆ ನೀವೇ ಉದಾಹರಣೆ. ಓಕೆ, ಈಗ ಬಿಸ್ನೆಸ್ಗೆ ಬರೋಣ. ನಾನ್ ಮಾಡೋ ಈ ಕೊಲೆಗೆ ನೀವ್ ಕೊಡೋ ಫೀಸ್ ಎಷ್ಟು? ಹಾ, ಎಷ್ಟು ಕೊಡ್ತೀರಾ? ಸುರಿ, ಈ ರೆಡಿಮೇಡ್ ಡ್ರೆಸ್ ಚೆನ್ನಾಗಿದ್ಯಾ? ನಿನಗೇನೋ ಪುಟ್ಟ, ಗೋಣಿ ಚೀಲ ಹಾಕೊಂಡ್ರೆ ಚೆನ್ನಾಗೇ ಕಾಣಿಸ್ತೀಯ. ನಿನ್ ಬಟ್ಟೆನೆಲ್ಲ ಪ್ಯಾಕ್ ಮಾಡಿಸಿ ಇಟ್ಟಿದ್ದೀನಿ, ಯಾರನ್ನಾದ್ರೂ ಕಳಿಸಿ ತರಿಸ್ಕೋ. ಯಾರವರು? ನಿಮ್ಮ ಅಣ್ಣನ ಹತ್ರ ಇನ್ಯಾರಮ್ಮ ಬರ್ತಾರೆ? ಏನಾದ್ರೂ ಸಹಾಯ ಅಂತ ಬರ್ತಾರೆ. ಮಾಡಿದ್ಯಾ? ಮಾಡ್ಲಿಲ್ಲ. ಏಕೆ? ಅವ್ರು ಕೇಳ್ಬೇಕಾಗಿರೋದನ್ನ ಮರ್ತು ಬಿಟ್ಟಿದಾರಂತೆ. ಸಾರ್, ಜ್ಞಾಪಿಸ್ಕೊಂಡು ನಿಧಾನವಾಗಿ ಕೇಳಿ. ನಮ್ಮಣ್ಣ ಯಾರನ್ನೂ ಬರೀಗೈಲಿ ಕಳಿಸ್ಲಿಲ್ಲ. ಬರ್ಲಾ? ಕ್ಯಾಪ್ಟನ್, ಅವ್ರು ಈ ಫೋಟೋನ್ ಬಿಟ್ಟೋಗಿದ್ದಾರೆ. ಈ ಕೇಸ್ನ ಏನ್ ಮಾಡೋಣ? ಈ ಕೇಸ್ನ ಪೆಂಡಿಂಗ್ ಅಲ್ಲಿಡು.
ನಿಮ್ಮ ಸ್ವಭಾವ ಹೊರಟು ಅಂತ ಗೊತ್ತಿತ್ತು, ಆದ್ರೆ ನೀವಿಷ್ಟು ಕಟಕರು ಅಂತ ಗೊತ್ತಿರ್ಲಿಲ್ಲ. ಯಾಕಿದೆಲ್ಲ ಸೂರಿ? ನಿಮ್ಗೆ ಯಾರ ಮೇಲೆ ಕೋಪ, ಯಾರ ಮೇಲೆ ದ್ವೇಷ, ಯಾರ ಮೇಲೆ ನೀವು ಸೇರ್ ತೀರಿಸ್ಕೋಬೇಕು? ಯಾವತ್ತೋ ನಡೆದು ಹೋದ ಒಂದು ಚಿಕ್ಕ ಘಟನೆಗೋಸ್ಕರ ನಿಮ್ ಲೈಫ್ನ ಇಷ್ಟೊಂದು ಕ್ರೂರ ಮಾಡ್ಕೊಂಡಿದ್ದೀರಾ. ನಿಮಗೊಬ್ಳು ಮುದ್ದಾದ ತಂಗಿ ಇದ್ದಾಳೆ, ಅವಳ ಬಗ್ಗೆ ನೀವ್ ಎಂಥ ಕನಸು ಕಾಣ್ತಾ ಇದ್ದೀರಿ. ನಿಮ್ ಕೈ ಹಿಡಿಬೇಕು ಅಂತ ನಾನು ಒಬ್ಳು ಕಾಯ್ತಾ ಇದ್ದೀನಿ. ಸಾಕು ಸೂರಿ, ಸಾಕು. ಇವತ್ತಿನವರೆಗೂ ನೀವು ಹೇಗಿದ್ರೋ ಏನೋ, ಇನ್ಮೇಲೆ ಬೇಡ. ಸ್ಟಾಪ್ ದ ವೈಲೆನ್ಸ್ ಪ್ಲೀಸ್. ಬಿಟ್ಬಿಡಿ. ಬಿಟ್ಬಿಡ್ತೀನಿ. ಪದವಿ ಆಸೆ ತೋರಿಸಿ ಹೆಣ್ಮಕ್ಳ ಶೀಲನ ಹಾಳು ಮಾಡ್ತಾನಲ್ಲ, ಅವನ್ನ ಬಿಟ್ಬಿಡಕ್ಕೆ ಹೇಳು. ಜನಗಳನ್ನ ರಕ್ಷಣೆ ಮಾಡ್ತೀನಿ ಅಂತ ಕಾಕಿ ಬಟ್ಟೆ ಹಾಕೊಂಡು ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾನಲ್ಲ, ಅವನ್ನ ಬಿಟ್ಬಿಡಕ್ಕೆ ಹೇಳು. ಕಾನೂನ್ನ ರಕ್ಷಣೆ ಮಾಡ್ತೀನಿ ಅಂತ ಕಪ್ಪು ಕೋಟ್ ಹಾಕೊಂಡು ಬಡವ್ರನ್ನ ಸುಲಿಗೆ ಮಾಡ್ತಾನಲ್ಲ, ಅವನ್ನ ಬಿಟ್ಬಿಡಕ್ಕೆ ಹೇಳು. ನಾನ್ ಬಿಡ್ತೀನಿ. ಖಾದಿ ಬಟ್ಟೆ ಹಾಕೊಂಡು ಕಂಡವ್ರ ಕಣ್ಣಿಗೆ ಬೂದಿ ಎರಚಿ ಹಗಲ್ ದರೋಡೆ ಮಾಡ್ತಾ ಇದ್ದಾನಲ್ಲ, ಅವನ್ನ ಬಿಟ್ಬಿಡಕ್ಕೆ ಹೇಳು. ಇವ್ರು ಎಲ್ಲ ಯಾವತ್ ಬಿಟ್ಬಿಡ್ತಾರೋ ಆವತ್ತೇ ನಾನು ಬಿಟ್ಬಿಡ್ತೀನಿ. ಇಷ್ಟಕ್ಕೂ ನಾನು ಮಾಡ್ತಿರೋದಾದ್ರೂ ಏನು? ದುಷ್ಟರನ್ನ ಹುಟ್ಟಡಗಿಸ್ತಾ ಇದ್ದೀನಿ, ಬಡವರ ಕಣ್ಣೀರ್ನ ಒರೆಸ್ತಾ ಇದ್ದೀನಿ. ನನ್ನ ಬಗ್ಗೆ ಬೇರೆಯವ್ರು ಏನ್ ಅನ್ಕೋತಾರೆ ಅನ್ನೋದ್ರ ಬಗ್ಗೆ ನನ್ಗೆ ಯೋಚನೆ ಇಲ್ಲ. ನಾನು ಮಾಡ್ತಿರೋ ಕೆಲಸದಲ್ಲಿ ನನ್ಗೆ ಸಂಪೂರ್ಣ ತೃಪ್ತಿ ಇದೆ. ಎಸ್, ಐ ಆಮ್ ಪ್ರೌಡ್ ಆಫ್ ಮೈ ಜಾಬ್. ಯಾವ ರೀತಿ ಕೃತಜ್ಞತೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ನೀನು ಮಾತಾಡಿದ ರೀತಿ ನೋಡಿದ್ರೆ ಎಲ್ಲಿ ನೆಗ್ಲೆಕ್ಟ್ ಮಾಡ್ಬಿಟ್ಟಿಯೋ ಅನ್ಕೊಂಡು. ಬಟ್ ಎನಫ್. ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಿಮ್ಮ ಮೇಲೆ ಕನಿಕರ ಪಟ್ಟು ಅಥವಾ ರಕ್ತ ಸಂಬಂಧ ಉಕ್ಕು ಹೋಗಿ ನಾನು ಅವನ್ನ ಹೊಡಿಲಿಲ್ಲ. ಮಾನವೀಯತೆಯಿಂದ ಒಂದು ವಿಷ ಜಂತುನ ಹೊಸ್ಕಾಕ್ಬೇಕು ಅಂತ ಹೊಡೆದೆ. ಆದರೂ ಸಂತೋಷ ನನಗೆ ತಾನೆ. ಐ ಆಮ್ ವೆರಿ ಹ್ಯಾಪಿ. ಐ ಆಮ್ ವೆರಿ ಹ್ಯಾಪಿ. ಅವನು ನನಗೆ ಹುಟ್ಟಿದ ಮಗ ಅಲ್ಲದೆ ಇರಬಹುದು, ಆದ್ರೂ ಅವನ ಸ್ವಂತ ಮಗನ ಸಾಕ್ದೆ. ಅವನ ಡೆಡ್ ಬಾಡಿ ನೋಡಿದಾಗ ನನಗೆ ಎಷ್ಟು ದುಃಖ ಆಯ್ತೋ, ಆ ಶಾಂತನ್ ಕಾಲ್ ಮುರಿದಿದ್ದ ಸುದ್ದಿಗೆ ಅಷ್ಟೇ ಸಂತೋಷ ಆಯ್ತು. ಐ ಆಮ್ ರಿಯಲಿ ವೆರಿ ಹ್ಯಾಪಿ, ರಿಯಲಿ ವೆರಿ ಹ್ಯಾಪಿ. ನೀನು ಮಾಡಿರೋ ಕೆಲ್ಸಕ್ಕೆ ನಾನೇನಾದ್ರೂ ಕೊಡ್ಬೇಕು ಅನ್ಸುತ್ತೆ. ಹಣ ಕೊಟ್ಟೆ ಅಂತಂದ್ರೆ ಹೆತ್ತ ಮಗನ ಕೈನಲ್ಲಿ ಕಾಸು ಕೊಟ್ಟು ಕೈಕಾಲು ಮುರಿಸಿದ ಪಾಪ ನನಗೆ ಬರುತ್ತೆ. ನೀನ್ ಪರ್ಮಿಷನ್ ಕೊಟ್ರೆ ನಾನು ಫ್ಯಾಕ್ಟ್ರಿ ಕಟ್ಟಬೇಕು ಅಂತಿದ್ದ ಸ್ಲಮ್ ಜಾಗನ ಅವರವ್ರಿಗೆ ಬರ್ಕೊಟ್ಬಿಡ್ತೀನಿ. ದಯವಿಟ್ಟು ಇದನ್ನು ಬೇಡ ಅನ್ಬೇಡ ಪ್ಲೀಸ್. ನೀವೊಂದು ಮಾತು ಹ್ಞೂ ಅಂತೇಳಿ ಆ ಕ್ಯಾಪ್ಟನ್ ಕೈಕಾಲು ಮುರಿದು ನಮ್ಮ ಮನೆ ನಾಯಿಗಳಿಗೆ ಹಾಕ್ತೀವಿ. ಬೇಡ, ಅವನನ್ನು ಹೊಡೆಯೋದು ಅಷ್ಟು ಸುಲಭ ಅಲ್ಲ. ಅವನನ್ನು ಹೇಗೆ ಹೊಡೆಯೋದು ಅಂತ ನನಗ್ ಗೊತ್ತು. ನಾನೇ ಹೊಡಿತೀನಿ. ಯಾರ ಹುಡುಗ ಗೊತ್ತಿಲ್ಲ. ಅವನ ಅಡ್ರೆಸ್ ಫೈಂಡ್ ಔಟ್ ಮಾಡು. ಯಾರು ನೀವು? ನೀನು ಉಮಾ ಜೊತೆ ಸೇರ್ಕೂಡ್ದು. ನೀವ್ ಯಾರು? ನೀನು ಉಮಾ ಜೊತೆ ಸೇರ್ಕೂಡ್ದು. ನೀವ್ ಯಾರು ಸರ್? ನೀನು ಉಮಾ ಜೊತೆ ಸೇರ್ಕೂಡ್ದು. ಅರೆ ನೀವ್ ಯಾರ್ರಿ? ನೀನು ಉಮಾ ಜೊತೆ ಸೇರ್ಕೂಡ್ದು.
ನಾಳೆಯಿಂದ ಉಮಾ ಜೊತೆ ಸೇರಿದ್ರೆ ನಿನ್ನ ಹೆಣ ಕೆಡವ್ಬಿಡ್ತೀನಿ. ನನ್ ಯಾರು ಅಂತ ಕೇಳಿದೆಯಲ್ಲ, ನಾನು ಅವಳ ಅಣ್ಣ. ಕುಮಾರ್, ಕುಮಾರ್, ಏನಿದೆಲ್ಲ? ಯಾರು ನಿಮ್ಮನ್ನು ಹೊಡೆದಿದ್ರು? ನಿಮ್ಮಣ್ಣ ನಿಮ್ ಜೊತೆ ಸೇರ್ಬಾರ್ದು ಅಂತ ಹೇಳಿ ನನ್ಗೆ ಈ ಗತಿ ಮಾಡಿದ್ದಾರೆ. ಇಲ್ಲ, ನಮ್ಮಣ್ಣ ಇಂಥ ಕೆಲಸ ಮಾಡಲ್ಲ. ನೀವು ಸುಳ್ಳು ಹೇಳ್ತಾ ಇದ್ದೀರಾ? ಇಲ್ಲ ಉಮಾ, ನಿಮ್ಮಣ್ಣ ನೀನ್ ತಿಳ್ಕೊಂಡಿರೋ ಅಷ್ಟು ಒಳ್ಳೆಯವನಲ್ಲ. ಅವನೊಬ್ಬ ಕೊಲೆಗಾರ. ಅವ್ನು ಮಾಡಿರೋ ಕೊಲೆಗಳಿಗೆ ಲೆಕ್ಕನೇ ಇಲ್ಲ. ಯಾರನ್ನಾದ್ರೂ ಸಾಯಿಸ್ಬೇಕು ಅಂತ 2 ಲಕ್ಷ ಕೊಟ್ರೆ ಚಿಟ್ಕಿ ಹೊಡೆಯೋಷ್ಟರಲ್ಲಿ ಕಥೆನೆ ಮುಗಿಸ್ಬಿಡ್ತಾನೆ. ಅಷ್ಟೇ ಅಲ್ಲ, ಅವನೊಬ್ಬ ದೊಡ್ಡ ಸ್ಮಗ್ಲರ್. ಸರ್ಕಾರನೇ ಹೆದರ್ಸ್ಕೊಂಡು ನಮ್ ದೇಶದ ಸಂಪತ್ನೆಲ್ಲ ಹೊರ ದೇಶಕ್ಕೆ ಮಾರ್ತಿರೋ ಒಬ್ಬ ದೇಶದ್ರೋಹಿ. Yes! I'm a smuggler! I am a killer! I am a killer! ನಾನು ಯಾಕೆ ಹೀಗಾದೆ? ಯಾರಿಂದ ಹೀಗಾದೆ? ಎನ್ನಿಂದ? ನಿನಗೆ ಜ್ಞಾಪಕ ಇದೆಯಾ? ಹರಕ್ ಬಟ್ಟೆ ಹಾಕೊಂಡು ನನ್ನ ಮಡ್ಲಲ್ಲಿ ಮಲ್ಕೊಂಡು, ಅಣ್ಣ ಹೊಟ್ಟೆ ಹಸುವಾಗ್ತಾ ಇದೆ, ತಡ್ಕೊಳಕ್ ಆಗ್ತಾ ಇಲ್ಲ, ತಿನ್ನಕ್ಕೇನಾದ್ರೂ ತಂದ್ಕೊಡು ಅಂತ ಕೇಳಿದ್ಯಲ್ಲ, ಜ್ಞಾಪಕ ಇದೆಯಾ? ನಿನ್ನ ಹೊಟ್ಟೆ ಹಸು ದೂರ ಮಾಡೋಕ್ಕೋಸ್ಕರ ಕೆಲಸ ಕೇಳ್ಕೊಂಡು ಹೋದೆ, ಕೊಡ್ಲಿಲ್ಲ. ಭಿಕ್ಷೆ ಬೇಡದೆ, ಸಿಗ್ಲಿಲ್ಲ. ಕಾಲು ಹಿಡ್ಕೊಂಡೆ, ಪ್ರಯೋಜನಕ್ಕೆ ಬರ್ಲಿಲ್ಲ. ಆದ್ರೂ ನಿನ್ನ ಹೊಟ್ಟೆ ಹಸುವು ನನ್ನ ಸುಮ್ಮನೆ ಬಿಡ್ಲಿಲ್ಲ. 10 ವರ್ಷದ ಹುಡುಗ ನಾನಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ನನಗೇ ಗೊತ್ತಿಲ್ಲದೆ ಚಾಕುನ ಕೈಗೆ ತಗೊಂಡೆ. ಕೊಡದೆ ಇರೋರೆಲ್ಲ ಕೊಟ್ರು. ಆವತ್ತು ತಗೊಂಡಿದ್ದ ಈ ಚಾಕುನ ಇವತ್ತು ಹಿಡ್ಕೊಂಡು ಓಡಾಡ್ತಾ ಇದ್ದೀನಿ. ಬಿಸಾಕೋಕೆ ಆಗ್ಲಿಲ್ಲ. ನನ್ನ ಲೈಫ್ನ ಟ್ವಿಸ್ಟ್ ಮಾಡಿದವ್ರು ಯಾರು? ನೀನು. ಅಂದ್ರೆ ನಿನ್ನ ಹೊಟ್ಟೆ ಹೆಸುವು. ಎಸ್, ನನ್ನ ಈ ಪರಿಸ್ಥಿತಿಗೆ ತಂದವ್ರು ಯಾರು? ನಿನ್ನ ಹೊಟ್ಟೆ ಹೆಸುವು ಅಂದ್ರೆ ನೀನು. ಎಸ್, ನೀನೇ. ನಿನ್ನ ಲೈಫ್ ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ ನನ್ನ ಲೈಫ್ ಬಗ್ಗೆ ಇವತ್ತಿನವರೆಗೂ ಯೋಚನೆನೇ ಮಾಡ್ಲಿಲ್ಲ. ಆದ್ರೆ ನೀನು ನನ್ನ ಸ್ಮಗ್ಲರ ಅಂತ ಕೇಳಿದೆಯಲ್ಲ. ನನ್ನ ತಂಗಿ ಸುಖದ ಸುಪ್ಪತ್ತಿಗೆ ಮೆರಿಬೇಕು, ಕಷ್ಟ ಅನ್ನೋದು ಅವಳಿಗೆ ಸೋಕ್ಲೇ ಕೂಡ್ದು ಅನ್ನೋದಕ್ಕೋಸ್ಕರ ಕಾಸು ತಗೊಂಡು ಕಂಡವ್ರನ್ನೆಲ್ಲ ಕೊಚ್ಚ ಹಾಕ್ದೆ. ಆದ್ರೆ ನೀನು ನನ್ನ ಕೊಲೆಗಾರ ಅಂತ ಹೇಳಿದೆಯಲ್ಲ. ಕಾರು, ಬಂಗ್ಲೆ ಬೇಡ ಬೇಡ ಅಂತ ಇದ್ರು ಮನೆ ಬಾಗಿಲ ಮುಂದೆ ಬೀಳ್ತಾ ಇರೋ ನೋಟಿನ ಕತೆಗಳು, ಇವೆಲ್ಲ ಯಾರಿಗೋಸ್ಕರ ಉಮಾ? ನಿನಗೋಸ್ಕರ ತಾನೆ? ಜೀವನದುದ್ದಕ್ಕೂ ನಿನಗೋಸ್ಕರ ಅಂತ ಬದುಕ್ತಾ ಇರೋ ಈ ಕೆಟ್ಟ ಅಣ್ಣನ್ಗೂ ಗೊತ್ತಿಲ್ಲದೆ ನೀನು ಯಾವನ್ ಜೊತೆನೋ ಸಂಬಂಧ ಬೆಳೆಸಿದ್ಯಾ? ನಾನು ಬದುಕಿರೋವರೆಗೂ ಇದಕ್ಕೆಲ್ಲ ಅವಕಾಶ ಕೊಡೋದಿಲ್ಲ. ಉಮಾ, ಉಮಾ, ಮುಟ್ಬೇಡ. ನನಗೆ ಬೇಡ. ಕೇಳಮ್ಮ. ನನಗೆ ಬೇಡ. ಅಯ್ಯೋ, ನನಗೆ ನನ್ನ ಅಣ್ಣ ಬೇಕು. ನನಗೆ ಬೇಕು. ನನ್ ಮಾತ್ ಕೇಳು. ನನಗೆ ಬೇಡ. ಉಮಾ, ಉಮಾ, ಬಾಗಿಲ್ ತೆಗಿ. ಬಾಗಿಲ್ ತೆಗಿ ಉಮಾ, ಬಾಗಿಲ್ ತೆಗಿ. ಅಯ್ಯೋ, ನನ್ ಬುದ್ಧಿಗೆ ಏನ್ ಬಂತು ದೇವ್ರೆ? ನನ್ ಬುದ್ಧಿಗೆ ಏನ್ ಬಂತು? ಚಂಪಾ, ನಾನಿವತ್ತು ಹೊರಟಾಗಿ ಮಾತಾಡ್ಬಿಟ್ಟು ಅವಳ ಹತ್ರ. ಹೌದು, ಇವತ್ತು ಸ್ವಲ್ಪ ಹೊರಟಾಗೆ ಮಾತಾಡಿದ್ರಿ. ಯಾಕೆ ಮಾತಾಡ್ದೆ? ಏನಾಯ್ತು ನನಗೆ? ಏನಾಯ್ತು ನನಗೆ? ಏನಾಯ್ತು ದೇವ್ರೆ?
ಏನಿದು 7:30 ಆಯ್ತು, ಇನ್ನೂ ಕಾಫಿ ಬರ್ಲಿಲ್ವಲ್ಲ? ಉಮಾ, 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 ಉಮಾ. ಏ ರಮೇಶ, ಉಮಾ ನೋಡಿದ್ಯಾ? ಇಲ್ಲ, ನೋಡ್ಲಿಲ್ಲ. ನೋಡ್ಲಿಲ್ವಾ? ಉಮಾ, ಉಮಾ, ಚಂಪಾ, ಏ ಚಂಪಾ. ಗುಡ್ ಮಾರ್ನಿಂಗ್. ಉಮಾ ನೋಡಿದ್ಯಾ? ಉಮಾ ನೋಡಿದ್ಯಾ? ನೋಡ್ಲಿಲ್ಲ. ನೋಡ್ಲಿಲ್ಲ? ಎಲ್ಲಿ ಹೋಗಿರ್ಬೋದು? ಉಮಾ, ಏನಿದು? ನಮ್ಮಣ್ಣ ನನ್ ಮದ್ವೆನ ಹೇಗೆಲ್ಲ ಮಾಡ್ಬೇಕು ಅಂತ ಕನಸು ಕಾಣ್ತಾ ಇದ್ದ. ಆದ್ರೆ ಇವತ್ತು ಅನಾಥ ಹುಡುಗಿ ತರ ಈ ದೇವಸ್ಥಾನದಲ್ಲಿ. ಎಂತ ಮಾತಾಡ್ತಿದ್ಯಾ ಉಮಾ? ಹಾಗ್ ನೋಡಕ್ ಹೋದ್ರೆ ನಾನೂ ಅನಾಥ. ನನಗ್ ತಾನೇ ಯಾರಿದ್ದಾರೆ ಹೇಳು? ನಿನ್ಗೋಸ್ಕರ ನಾನು, ನನ್ಗೋಸ್ಕರ ನೀನು. ಈಗ ನಾವಿಬ್ರು ಅನಾಥರಲ್ಲ. ಸಂತೋಷವಾಗಿರ್ಬೇಕಾದ ಸಮಯದಲ್ಲಿ ಸಂಕಟ ಪಡಬಾರ್ದು. ಬಿ ಹ್ಯಾಪಿ. ನಿಶಾ, ನಿಶಾ, ಏನಾಯ್ತು ಸುರಿ? ಉಮಾ ಇಲ್ಲಿಗೆ ಬಂದ್ಲಾ? ಇಲ್ವಲ್ಲ. ಇಲ್ವಾ? ರಾತ್ರಿ ಮಲಗ್ದೋಳು, ಬೆಳಗಾದ್ರೆ ಇಲ್ಲ. ಏನಾದ್ರೂ ಬೈದ್ರಾ? ಅದೇ ನಿಮ್ ಮುಂಗೋಪ. ಅಣ್ಣ, ನನಗಷ್ಟು ಅಧಿಕಾರ ಇಲ್ವಾ? ಏಯ್, ಒಬ್ಬೊಬ್ರು ಒಂದೊಂದು ಕಾರ್ ತಗೊಂಡು ಹೋಗಿ. ಸಂಜೆ ಆಗಸ್ಟಲ್ಲಿ ಅವಳಿಲ್ಲಿ ಇರ್ಬೇಕು. ಹೋಗಿ. ಸೂರಿ, ಟೇಕ್ ಇಟ್ ಈಸಿ. ಇಷ್ಟು ದಿವಸ ನೋಡೋದಕ್ಕೂ ಇವತ್ ನಿನ್ ನೋಡೋದಕ್ಕೂ ಎಷ್ಟೊಂದು ವ್ಯತ್ಯಾಸ. ರಸ ತುಂಬಿಕೊಂಡಿರೋ ಈ ತುಟಿಗಳನ್ನ ಹಾಗೇ ಕಚ್ಚಿ ತಿನ್ಬಿಡ್ಬೇಕು ಅನ್ಸತ್ತೆ. ನಾನ್ ಬೇಡ ಅಂದ್ರೆ ಬಿಡೋರು ಯಾರು? ಹಲೋ, ಪೊಲೀಸ್ ಸ್ಟೇಷನ್. ನನ್ನ ತಂಗಿ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಇಲ್ಲ ಇಲ್ಲ ಅನ್ನೋದಕ್ಕಾಗಿರೋದು ನಿಮ್ ಡಿಪಾರ್ಟ್ಮೆಂಟ್. ಆಫ್ಟರ್ ಆಲ್ ಒಂದು ಹುಡುಗಿ. ಛೇ, ಏನ್ರೋ ಸಿಕ್ಕದ್ಲಾ? ಎಲ್ಲ ಕಡೆ ಹುಡುಕಿದ್ವಿ, ಎಲ್ಲೂ ಸಿಗ್ಲಿಲ್ಲ. ಸಿಗ್ಲಿಲ್ಲ? ಇದನ್ನ ಹೇಳಕ್ ಯಾಕೆ ಇಲ್ಲಿಗೆ ಬಂದ್ರಿ? ಯಾಕ್ರೋ ಬಂದ್ರಿ? ಅವಳು ಸಿಗೋವರೆಗೂ ನೀವು ಯಾರು ನಿಮ್ ಮುಖ ತೋರಿಸ್ಕೊಡ್ದು. ಔಟ್, ಗೆಟ್ ಔಟ್. ಸೂರಿ, ಯಾಕೆ ಬಂದ್ರಿ? ಯಾಕೆ ಬಂದ್ರಿ ಇಲ್ಲಿಗೆ? ನಾನಿನ್ ಯಾರನ್ನ ಕೊಲೆ ಮಾಡ್ಬೇಕು? ಅದಲ್ಲಪ್ಪ. ಮತ್ತಿನ್ನೇನು, ಯಾರ್ದಾದ್ರೂ ದೋಚ್ಬೇಕಾ? ಅಲ್ಲ, ಉಮಾ ಏನೋ ಮನೆ ಬಿಟ್ಟು ಹೊರಟೋದ್ಲು ಅಂತ ಕೇಳ್ಪಟ್ಟೆ. ಹೌದು, ಉಮಾ ಮನೆ ಬಿಟ್ಟು ಹೊರಟೋದ್ಲು. ಎಲ್ಲ ನೀವಿ ಮನೆ ಕಾಲಿಟ್ಟು ಘಳಿಗೆ ನೋಡಿ. ಅದು ಇದು ನೆಪ ಇಟ್ಕೊಂಡು ಪದೇ ಪದೇ ಇಲ್ಲಿಗೆ ಬರಬೇಡಿ ಪ್ಲೀಸ್.
ಉಮಾ ಉಮಾ ಸೂಪರ್ 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 ಕಣೋ ಕುಮಾರ್. ಇವತ್ ನನಗೆ ತುಂಬಾ ಸಂತೋಷ ಆಗ್ತಿದೆ. ಅವನೇನ್ ಮಾಡ್ದ ಪುಟ್ಗೋಸಿ. ಆಫ್ಟರ್ ಆಲ್ ನನ್ನ ತಮ್ಮನ್ ಕಾಲ್ ತೆಗೆದ ಅಮೆರಿಕ ಕಳಿಸಿ ಬೇರೆ ಕಾಲಿಡಿಸ್ತೀನಿ. ಬಟ್ ಕ್ಯಾಪ್ಟನ್, ಆ ಕ್ಯಾಪ್ಟನ್ ತಂಗಿ ಶೀಲಾ ಹೋಯ್ತು. ಆ ಕ್ಯಾಪ್ಟನ್ ಮನಸ್ಸಿನ ನೆಮ್ಮದಿ ಹೋಯ್ತು. ಒಂದ್ ವೇಳೆ ನೆಮ್ಮದಿ ಮತ್ತೆ ಸಿಗ್ಬೋದು, ಬಟ್ ಆ ಹುಡುಗಿ ಶೀಲಾ ಸಿಗುತ್ತೇನೋ? ಸಿಗುತ್ತೇನೋ? ಇಟ್ ಈಸ್ ಹೈಲಿ ಇಂಪಾಸಿಬಲ್. ಕುಮಾರ್, ನಿನ್ ಖರ್ಚಿಗೆ ಎಷ್ಟು ಹಣ ಬೇಕಾದ್ರೂ ಕೊಡ್ತೀನಿ. ಕಾರ್ ಕೊಡ್ತೀನಿ, ಸೆಕ್ಯೂರಿಟಿ ಕೊಡ್ತೀನಿ. ನೀನು ಮಾಡಬೇಕಾಗಿರೋದು ಇಷ್ಟೇ. ಆ ಹುಡುಗಿ ಸಂತೋಷವಾಗಿರಬಾರ್ದು, ಅವಳಿಗೆ ಟಾರ್ಚರ್ ಮಾಡ್ತಿರ್ಬೇಕು. ಯಾಕೆ ಏನು ಅಂತ ಮಾತ್ರ ಕೇಳ್ಬೇಡ. ಅದರಲ್ಲಿ ನನಗೊಂಥರ ಸಂತೋಷ. ಎಸ್ ಎಸ್. ಏನ್ ಮಾಡೋದು ಉಮಾ? ನಿಮ್ಮಣ್ಣ ನಮ್ಗೆ ವೃತ್ತಿ ವೈರಿ. ಅವನ್ನ ಹೊಡಿಬೇಕು ಅಂತ 5-6 ವರ್ಷದಿಂದ ಟ್ರೈ ಮಾಡಿದ್ವಿ, ಆಗ್ಲಿಲ್ಲ. ಬೇರೆ ಮಾಸ್ಟರ್ ಪ್ಲಾನ್ ಎಲ್ಲ ಯೂಸ್ ಮಾಡಿದ್ವಿ, ಪ್ರಯೋಜನಕ್ಕೆ ಬರ್ಲಿಲ್ಲ. ನಮಗ್ ಉಳಿದಿದ್ದು ಒಂದೇ ದಾರಿ, ಅದೇ ನಿನ್ನ ಲವ್ ಮಾಡಿದೆ. ಸಾರಿ, ಲವ್ ಮಾಡೋ ತರ ಆಕ್ಟ್ ಮಾಡಿದೆ. ನೀನು ನನ್ನ ನಂಬ್ದೆ, ಮದ್ವೆನೂ ಮಾಡ್ಕೊಂಡೆ. ಆಮೇಲೆ ನಾನ್ ಅನ್ಕೊಂಡಿದ್ನು ಪೂರೈಸ್ಬಿಟ್ಟೆ. ನಿನ್ನನ್ನು ಕಳ್ಕೊಂಡು ನಿಮ್ಮಣ್ಣ ಅನುಭವಿಸ್ತಿರೋ ನೋವು, ನಾವು ಅವನಿಗೆ ಮಾಡಿರೋ ಆಕ್ಸಿಡೆಂಟ್. ಒಂದು ಹೆಣ್ಣನ್ನ ಮುಂದಿಟ್ಕೊಂಡು ದ್ವೇಷ ತೀರಿಸ್ಕೊಳ್ತಾ ಇರೋ ನೀವು ಗಂಡಸ್ರಾ? ಅಯ್ಯೋ ಹೋಗಲ್ಲೇ. ರಾಮಾಯಣ ಮಹಾಭಾರತದಿಂದ ಇವತ್ತಿನವರೆಗೂ ಎಗರು ಬಿದ್ದಿರೋರೆಲ್ಲ ಹೆಂಗಸ್ರಿಂದಲೇ ಅಂದ್ರೆ ಅವರೆಲ್ಲ ಗಂಡಸ್ರಲ್ವಾ? ನೋಡೆ, ಎದುರಾಳನ್ ಹೊಡೆಯಕ್ಕೆ ಒಂದು ಅಸ್ತ್ರ ಬೇಕು. ಆ ಅಸ್ತ್ರ ನೀನೇ ಆದ್ರೆ ತಪ್ಪೇನು? ಪ್ರತಿಯೊಬ್ಬ ಗಂಡಸಿನ ಜೀವನದಲ್ಲಿ ಒಂದು ಹೆಣ್ಣು ನಾನಾ ರೂಪದಲ್ಲಿ ಬರ್ತಾಳೆ. ನಮಗ್ ನೀನ್ ಈ ರೂಪದಲ್ಲಿ ಬಂದಿದ್ಯಾ ಅಷ್ಟೇ. ತಲೆ ಕೆಡ್ಸ್ಕೋಬೇಡ, ಹೋಗ್ ಕೆಲ್ಸ ನೋಡು. ಸೂರಿ, ಯಾಕೊಬ್ರೆ ಕತ್ಲಲ್ಲಿ ಕೂತಿದ್ದೀರಾ? ಬೆಳಗ್ಗೆ ಹೋದ್ಮೇಲೆ ಕತ್ಲೆ ತಾನೆ ಗತಿ. ಉಮಾ ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ ನಿಶಾ. ಅಪಾರ್ಥ ಮಾಡ್ಕೊಂಡು ನನ್ನಿಂದ ದೂರ ಆಗ್ಬಿಟ್ಲು. ಈ ಬಂಗ್ಲೆ, ಐಶ್ವರ್ಯ ಎಲ್ಲ ಯಾರಿಗೋಸ್ಕರ ಮಾಡಿದೆ? ಅವಳಿಗೋಸ್ಕರ ತಾನೆ. ಆದ್ರೆ ಅವಳು ನನ್ನ ಅರ್ಥ ಮಾಡ್ಕೊಳ್ಳಿಲ್ವೇ? ನನ್ನ ಭವಿಷ್ಯದ ಬಗ್ಗೆ ಯಾವತ್ತೂ ಯೋಚನೆ ಮಾಡಿದೆ. ನನ್ನ ಜೀವನವೆಲ್ಲ ಅವಳಿಗೋಸ್ಕರನೇ ಎತ್ತಿದೆ. ಆದ್ರೆ ಅವಳು ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ ನಿಶಾ, ಅರ್ಥ ಮಾಡ್ಕೊಳ್ಳಿಲ್ಲ. ನನ್ನ ಕೊಲೆಗಾರ ಅಂದ್ಬಿಟ್ಲು, ನನ್ನ ಸ್ಮಗ್ಲರ್ ಅಂದ್ಬಿಟ್ಲು. ಆದ್ರೂ ನಾನು ಅನ್ಕೊಳ್ಳಿಲ್ಲ. ಹೇಳ್ದೆ ಕೇಳ್ದೆ ಹೋದ್ಲಲ್ಲ ಅವಳು. ಅದನ್ನ ನನ್ನಿಂದ ತಡ್ಕೊಳಕ್ಕಾಗಲ್ಲ ನಿಶಾ. ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ನಿಮ್ ತಂಗಿ ಮೇಲೆ ನೀವು ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀರಾ. ಅವಳು ಮನೆ ಬಿಟ್ಟು ಹೋದ ದಿವಸದಿಂದ ಸರಿಯಾಗಿ ಅನ್ನ ನೀರು ಇಲ್ಲದೆ ಕೊರಕ್ಟಾಗಿ ಕೂತಿದ್ದೀರಾ. ಅವಳಿಗೆ ನಿಮ್ಮ ಮೇಲೆ ನಿಜವಾಗ್ಲೂ ಪ್ರೀತಿ ಇದೆಯಾ? ಕಣ್ಣಾಗ್ ಸಾಕಿದ್ ನಿಮ್ ತಂಗಿನ ಅಪ್ಪಿ ತಪ್ಪಿ ನೀವು ಒಂದು ಮಾತಾಡಿದಕ್ಕೆ ನಿಮ್ಮನ್ನೇ ಕೇರ್ ಮಾಡದೆ ಮನೆ ಬಿಟ್ಟು ಹೊರಟೋದ್ಲು. ಅವಳಿಗೆ ನಿಜವಾಗ್ಲೂ ನಿಮ್ಮ ಮೇಲೆ ಪ್ರೀತಿ ಇದೆಯಾ? ಪ್ರೀತಿನೇ ಇಲ್ದೇ ಇರೋ ತಂಗಿ ನೆನೆಸ್ಕೊಂಡು ನೀವ್ ಯಾಕೆ ಕೊರಗ್ತೀರಾ? ಮರ್ತ್ಬಿಡಿ ಸೂರಿ, ಅವಳನ್ನ ಮರ್ತ್ಬಿಡಿ ಮೊದ್ಲಿನ ಹಾಗೆ. ಯಾರೇ ನೀನು? ಯಾರು ನೀನು? ಯಾರು ಅಂದೆ? ನಿನ್ನೆ ಬಂದವಳು, ಅವಳು ನನ್ನ ತಂಗಿ, ಒಡ ಹುಟ್ಟಿದವಳು. ಅವಳ ಬಗ್ಗೆ ಮಾತಾಡಕ್ಕೆ ನಿನಗೇನು ಯೋಗ್ಯತೆ ಇದೆ? ಔಟ್
ಗೆಟ್ ಔಟ್. ಸೂರಿ, ಐ ಆಮ್ ಸಾರಿ. ಐ ಆಮ್ ವೆರಿ ಸಾರಿ. ನಾನು ನಿಮ್ ತಂಗಿನ ಬೈಲಿಲ್ಲ. ಅವಳ ಯೋಚನೆಯಲ್ಲಿ ನೀವು ಕೊರ್ಕೊಂಡು ಗಡ್ಡ ಬಿಟ್ಕೊಂಡು ಅಸಹ್ಯವಾಗಿರೋದನ್ನ ನನ್ನಿಂದ ನೋಡೋಕ್ಕಾಗ್ಲಿಲ್ಲ ಸೂರಿ. ಅವಳನ್ನ ಬೈಯೋ ನೆಪದಲ್ಲಿ ನಿಮಗ್ ಸ್ವಲ್ಪ ಬುದ್ಧಿ ಹೇಳ್ಬಹುದು ಅನ್ಕೊಂಡೆ. ಉಮಾ ಎಲ್ಲೂ ಹೋಗಿಲ್ಲ ರೀ. ನಿಮಗೆ ಹೆದರ್ಕೊಂಡು ಒಂದ್ 4 ದಿವಸ ತಲೆ ಮರೆಸ್ಕೊಂಡಿರ್ತಾಳೆ. ಅದಕ್ಕೋಸ್ಕರ ನೀವು ಹೀಗೆಲ್ಲ ಇರೋದು ಸ್ವಲ್ಪನೂ ಚೆನ್ನಾಗಿಲ್ಲ. ನಿಮ್ ಶಿಷ್ಯಂದ್ರೆಲ್ಲ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ. ಅವ್ರಿಗೋಸ್ಕರನಾದ್ರೂ ನೀವ್ ಇದನ್ನೆಲ್ಲ ತೆಗ್ಸೋದು ಒಳ್ಳೇದಲ್ವಾ? ಏನೇ ಈ ಶರ್ಟ್ ನೀನು ಐರನ್ ಮಾಡಿಲ್ವಲ್ಲೇ? ಬಿಡುವಾಗ್ಲಿಲ್ಲ ರೀ. ಮನೆ ಕೆಲ್ಸನೇ ಸಾಕಾಗಿತ್ತು. ಏನ್ ಮಹಾ ಮನೇಲಿ ನೀನ್ ಕಿತ್ತಾಕ್ತಿರೋದು? 3 ಹೊತ್ತು ಮೂಗ್ ಮಠ ತಿನ್ಕೊಂಡು ಬಿತ್ಕೊಂಡಿರ್ತೀಯಾ? ನಾನ್ ನೋಡ್ದಾಗ 4 ಪಾತ್ರೆ ಎದುರು ಹಾಕೊಂಡು ಸಿಂಪತಿ ಕ್ರಿಯೇಟ್ ಮಾಡ್ತೀಯಾ? ಹಾಗೆಲ್ಲ ಮಾತಾಡ್ಬೇಡಿ. 5 ತಿಂಗಳಾಯ್ತು ಡಾಕ್ಟರ್ ಹತ್ರ ಟೆಸ್ಟ್ಗೆ ಅಂತ ಇನ್ನೂ ಕರ್ಕೊಂಡೇ ಹೋಗ್ಲಿಲ್ಲ. ನಾನು ಎಷ್ಟು ನೋವು ಅನ್ಭವಿಸ್ತಾ ಇದ್ದೀನಿ ಅಂತ ನಿಮಗ್ ಗೊತ್ತಾ? ನಮಗ್ ಬೇಕಾಗಿರೋದು ಇದೇ ತಾನೆ. ನೀನಿಲ್ಲಿ ನೋವು ಅನುಭವಿಸ್ಬೇಕು. ಆ ನೋವು ನಿಮ್ಮಣ್ಣನ್ಗೆ ತಟ್ಟಬೇಕು. ಅದಕ್ಕೋಸ್ಕರ ತಾನೆ ಇಷ್ಟೆಲ್ಲ ಕಷ್ಟ ಪಡ್ತಿರೋದು. ದಯವಿಟ್ಟು ನಮ್ಮ ಅಣ್ಣನ ಬಗ್ಗೆ ಮಾತ್ರ ಮಾತಾಡ್ಬೇಡಿ. ಏನೇ ಮಾಡ್ತೀಯಾ? ಏನು ಶ್ರೀಕೃಷ್ಣ ಪರಮಾತ್ಮ ನಿಮ್ಮಣ್ಣ ತಂಗಿ ಕಷ್ಟ ನೋಡಿ ಪ್ರತ್ಯಕ್ಷ ಆಗ್ಬಿಡ್ತಾನೆ. ಉಮಾ, ಯಾಕೋ ಏನಾಯ್ತು? ಪಾತ್ರೆ ಬೆಳಗೋಕೆ ಅಂತ ಮನೇಲಿ ಕೆಲಸದವರಿದ್ದಾರೆ. ನೀನ್ ಯಾಕೆ ಕೆಲಸ ಮಾಡ್ತಾ ಇದೀಯ? ರಮೇಶ, ಬಾಯಿಲಿ ಹೋಗ್ ಪಾತ್ರೆಗಳನ್ನ ಬೆಳಗು. ಏನಾಯ್ತು? 1-2 ಲೋಟ ತೊಳೆದ್ಬಿಟ್ರೆ ನಿನ್ ತಂಗಿ ಕೈ ಸೌದೋಗ್ಬಿಡುತ್ತಾ? ಇಲ್ಲ, ಈ ಕೈ ಯಾವಾಗ್ಲೂ ಹೂವಿನಾಗೆ ಇರ್ಬೇಕು. ಯಾಕೆ ಎಲ್ರು ಟೆಲ್ ಆಗ್ಬಿಟ್ರಿ? ಇವತ್ತಿಂದ ಎಲ್ರೂ ಆಕ್ಟಿವ್ ಆಗಿರ್ಬೇಕು. ಓಕೆ? ನಿನ್ ತಾಯಿ ಆರೋಗ್ಯವಾಗಿದ್ದಾರಾ? ಊರಿಗೆ ದುಡ್ಡು ಕಳಿಸ್ತೀಯ? ಕಳಿಸ್ತೆ. ಕ್ಯಾಪ್ಟನ್, ಹೊಸದಾಗಿ SP ಬಂದಿದ್ದಾರೆ. ತುಂಬಾ ಸ್ಟ್ರಿಕ್ಟ್ ಅಂತ. Okay. Are you Mr. Dilip? ನಿನ್ನ ಫೈಲ್ನ ಸ್ಟಡಿ ಮಾಡಿದೆ. ಆದಷ್ಟು ಬೇಗ ಬರ್ತೀನಿ. ಕರ್ಕೊಂಡು ಹೋಗೋದಕ್ಕೆ ರೆಡಿ ಆಗಿರು. ನನ್ನ ಫೈಲ್ನ ನೀವು ಸರಿಯಾಗಿ ಸ್ಟಡಿ ಮಾಡಿಲ್ಲ SP ಸಾಹೇಬ್ರೆ. ನೀಟಾಗಿ ಸ್ಟಡಿ ಮಾಡಿ ಡೀಟೇಲ್ಸ್ ತಿಳ್ಕೊಂಡ್ರೆ ಯೂನಿಫಾರ್ಮ್ ಬಿಚ್ಚಿಟ್ಟು ಹೊಡೋಗ್ಬಿಡ್ತೀರಾ.
ನಿಮ್ಮಂತವ್ರು ಹುಟ್ಟು ಅಡಗಿಸೋಗೋಸ್ಕರ ನಾನು ಇಲ್ಲಿಗೆ ಬಂದಿರೋದು. ಮತ್ತೆ ಬಂದು ನೋಡ್ತೀನಿ. ದರಿದ್ರ ಮುಂಡೆದೆ, ನಾನು ಹೊರಗೆ ಹೋಗ್ಬೇಕಾದ್ರೆ ಎದುರಿಗೆ ಬಂದು ನಿಂತ್ಕೊಂಡ್ಬಿಡತ್ತೆ ಎಷ್ಟು ಸಲ ಹೇಳಿದ್ದೀನಿ. ನೀವು ಬರ್ತಾ ನನ್ಗೊಂದ್ ಸೀರೆ ತಗೊಂಡ್ ಬರ್ತೀರಾ? ಸೀರೆನಾ? ಮದ್ವೆ ಆದ್ಮೇಲೆ ನೀವು ಕೊಡ್ಸಿದ 2 ಸೀರೆ 2 ಈ ಗತಿ ಆಗೋಯ್ತು. ಪೂರ್ತಿ ಹರಿದೋಗ್ಲಿ ಬಿಡೆ, ನಿನ್ನನ್ ಯಾರು ನೋಡ್ಬೇಕು? ಎದ್ರು ಬಿದ್ರು ನಾನೇ ನೋಡ್ಬೇಕು. ನೀನೇನಾದ್ರೂ ಹೊಸ ಸೀರೆ ಉಟ್ಕೊಂಡು ಯಾವ್ದಾದ್ರು ಬೀದಿಲ್ ಮೆರವಣಿಗೆ ಹೋಗ್ಬೇಕಾ? ನೀನ್ ತಿಂತಿರೋದೇ ದಂಡಪಿಂಡ. ಇದರಲ್ಲಿ ಬಟ್ಟೆ ಬರೆ ಎಲ್ಲ ಕೊಡ್ಸಕ್ಕೆ ನಿಮ್ಮಣ್ಣ ಏನಾದ್ರೂ ಸ್ವಿಸ್ ಬ್ಯಾಂಕ್ ಚೆಕ್ ಕೊಟ್ಟಿಟ್ಟಿದಾನ ನನ್ನ ಹತ್ರ? ಸರ್ಕಳೆ. ಏನೋ ಇದು, ಅಂಗಡಿನ ಹೊತ್ಕೊಂಡ್ ಬಂದ್ಬಿಟ್ಟಿದ್ಯಾ? ಇಷ್ಟೊಂದು ಬಟ್ಟೆನು ನಾನೇ ಹಾಕೋಬೇಕಾ? ಇದು ಫಸ್ಟ್ ಇನ್ಸ್ಟಾಲ್ಮೆಂಟ್. ಉಳಿದಿದ್ದು ನೆಕ್ಸ್ಟ್ ಕಾರಲ್ಲಿ ಬರ್ತಾ ಇದೆ. ಅವ್ರ ಬಗ್ಗೆ ಇಷ್ಟೊಂದು ಡೀಟೇಲ್ಸ್ ಇರ್ಬೇಕಾದ್ರೆ ಯಾಕೆ ಸರ್ ಅವ್ರನ್ನ ಸುಮ್ಮನೆ ಬಿಟ್ಟಿದ್ದೀರಾ? ನನಗೆ ಪರ್ಮಿಷನ್ ಕೊಡಿ ಸರ್. ಅವ್ರನ್ನೆಲ್ಲ ಒದ್ದು ಬೀದಿಯಲ್ಲಿ ಮೆರವಣಿಗೆ ಮಾಡಿ ನಾನು ಹೇಳ್ಕೊಂಡ್ ಬರ್ತೀನಿ. ಅದ್ ನನಗೆ ಗೊತ್ತಿರ್ಲಿಲ್ವಾ? ಆ ಕೆಲಸ ನಾನು ಯಾವತ್ತೂ ಮಾಡಬಹುದಾಗಿತ್ತು. ಮತ್ತ್ಯಾಕೆ ಮಾಡ್ಲಿಲ್ಲ? ಇಂಥವ್ರು ನಮ್ಮ ದೇಶ ತುಂಬಾ ಇದ್ದಾರೆ ಮಿಸ್ಟರ್ ಮಹೇಶ್. ಸಾಮಾನ್ಯ ಜನರಿಗಿಂತಲೂ ರಾಜಾರೋಷವಾಗಿ ಸ್ವತಂತ್ರವಾಗಿ ಬದುಕ್ತಿದ್ದಾರೆ. ಅಂದ್ರೆ ಅವ್ರಿಗೆ ಭಯವೇ ಇಲ್ಲ. ಯಾಕೆ ಹೇಳಿ? ಇವರ ರಕ್ಷಣೆಗೋಸ್ಕರನೇ ಕೆಲವು ತಿಮಿಂಗಿಲಗಳಿವೆ. ಅವುಗಳು ಕಣ್ತೆಪ್ಸಿ ಇವರನ್ನ ಭೇಟಿಯಾಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅಂದ್ರೆ ನಿಮ್ ಮಾತಿನ ಅರ್ಥ ಇವ್ರನ್ನೆಲ್ಲ ಬೆಳೆಯೋಕ್ ಬಿಟ್ಬಿಡ್ಬೇಕು. ಇಂಥವರಿಂದ ನಮ್ ಜನಗಳ ಶಾಂತಿ ನೆಮ್ಮದಿ ಎಲ್ಲ ಹಾಳಾಗ್ಬೇಕು. ಅವ್ರ ತಳಬುಡ ಎಲ್ಲ ತಿಳ್ಕೊಂಡು ನಮ್ಮ ಕಣ್ಣೆದುರು ಓಡಾಡ್ತಿದ್ರು. ನಾವು ಮಾತ್ರ ಅವ್ರ ಮೇಲೆ ಆಕ್ಷನ್ ತಗೋಬಾರ್ದು. ಕಾನೂನ ಕಾಪಾಡ್ತೀವಿ ಅಂತ ಪ್ರಮಾಣ ಮಾಡಿ ಈ ಕಾಕಿ ಬಟ್ಟೆ ಹಾಕೊಂಡು ಬಂದಿರೋ ನಾವು ಕೇವಲ ಸರ್ಕಾರ ಕೊಡೋ ಸಂಬಳಕ್ಕೋಸ್ಕರ ಸುಮ್ಮನೆ ಬಂದು ಹೋಗಾಗಾಯ್ತಲ್ಲ ಸರ್. ನಿಮ್ ಪೊಸಿಷನ್ ಅಲ್ಲಿ ಇದ್ದಾಗ ನಾನು ಅದನ್ನೇ ಕೇಳಿದ್ದೆ ನಮ್ ದೊಡ್ಡ ಸಾಹೇಬ್ರಿಗೆ. ಅವ್ರು ಏನ್ ಹೇಳಿದ್ರು ಗೊತ್ತಾ? ಮನೆಗ್ ಬಾ ಹೇಳ್ತೀನಿ ಅಂದ್ರು. ಅವ್ರ ಮನೆಗೆ ಹೋದಾಗ ಅವ್ರ ಹೆಂಡತಿ ಮಕ್ಕಳ ಜೊತೆ ಅವರು ಹೆಣವಾಗಿ ಬಿದ್ದಿದ್ರು. ಆ ಕೇಸು ಇನ್ನೂ ನಿಗೂಢವಾಗೇ ಇದೆ. ಹಾಗಂತ ನಾವು ಸುಮ್ಮನಿರಬಾರ್ದು. ಏನಾದ್ರೂ ಒಂದು ಮಾಸ್ಟರ್ ಪ್ಲಾನ್ ಮಾಡಲೇಬೇಕು. ಒಬ್ಬ ರೌಡಿ ಸಾವು ಯಾವತ್ತಿದ್ರೂ ಇನ್ನೊಬ್ಬ ರೌಡಿಯಿಂದಾನೆ. ಆ ಕ್ಯಾಪ್ಟನ್ಗೂ ದಿಲೀಪ್ಗೂ ಮೊದಲಿಂದಲೂ ಬಹಳ ದ್ವೇಷ. ಈಗ ಅದು ಬಹಳ ಸೀರಿಯಸ್ ಆಗಿದೆ ಅಂತ ಸುದ್ದಿ. ಇಷ್ಟರಲ್ಲೇ ಅವರಿಬ್ಬರು ಹೊಡೆದಾಟ ಗ್ಯಾರಂಟಿ. ಅದರಲ್ಲಿ ಯಾರಾದ್ರೂ ಒಬ್ರು ಖಾಲಿ ಆಗೇ ಆಗ್ತಾರೆ. ಆಮೇಲೆ ನಾವೇನ್ ಮಾಡ್ಬೇಕು ಅದನ್ನ ಮಾಡಬಹುದು. ಅಣ್ಣ ಬಂದಿದ್ದಾರೆ.
ನೋಡ್ದೇನೋ? ನೀನ್ ಅವಳಿಗೆ ಎಷ್ಟೇ ಹಿಂಸೆ ಕೊಟ್ರು ಅವಳು ಪ್ರೀತಿ ನೋಡ್ದ್ಯಾ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್. ನಾನು ಅವಳು ಹಿಂಸಿಸ್ಬೇಕು ಅನ್ನೋ ಉದ್ದೇಶದಿಂದ ಮದ್ವೆ ಆಗ್ಲಿಲ್ಲ. ದಿಲೀಪ್ ನಿಮ್ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ಬಹಳ ವರ್ಷದಿಂದ ಕಾಯ್ತಿದ್ದ. ಅದಕ್ ಬೇರೆ ದಾರಿನೇ ಸಿಗ್ಲಿಲ್ಲ. ಅವನ್ ನನ್ನನ್ನು ಉಪಯೋಗಿಸ್ಕೊಂಡು ಇಂಥ ಕೆಲಸ ಮಾಡಿಸ್ದ ಸರ್. ಹೊರಗೆ. ಅವ್ರ ಊರಲ್ಲಿಲ್ಲ. ಅವ್ರ ತಮ್ಮನ್ನ ಅಮೆರಿಕ ಕಳ್ಸೋಕೆ ಡೆಲ್ಲಿಗೆ ಹೋಗಿದ್ದಾರೆ. ಬಂದ್ರೆ ಕ್ಯಾಪ್ಟನ್ ಬಂದಿದ್ದ ಅಂತ ಹೇಳು. ಇನ್ನೊಂದ್ಸರಿ ನಾನ್ ಒಳಗ್ ಬಂದ್ರೆ ಅವನ ಹೆಣ ನೋಡ್ಬಿಟ್ಟೆ ಹೋಗೋದು. ಕ್ಯಾಪ್ಟನ್ ತಾನೆ ಒಳಗಿದ್ದಾರೆ. ಖರ್ಚು ಎಷ್ಟಾದ್ರೂ ಪರವಾಗಿಲ್ಲ. ಫಂಕ್ಷನ್ ಗ್ರ್ಯಾಂಡ್ ಆಗಿ ನಡಿಬೇಕು. ಬರೋ ಬಡವರಿಗೆಲ್ಲ ಬಟ್ಟೆ ಬರೆಗೆ ವ್ಯವಸ್ಥೆ ಮಾಡಬೇಕು. ಜ್ಞಾಪಕ ಇಟ್ಕೋ, ಬಿಸ್ನೆಸ್ಗೆ ಸಂಬಂಧಪಟ್ಟವ್ರು ಯಾರು ಬರ್ಕೂಡ್ದು. ನೀವು ಪದೇ ಪದೇ ನನ್ನ ಮನೆಗೆ ಯಾಕೆ ಬರ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಿಮ್ ಮುಖ ನೋಡಕ್ಕೆ ನನಗೆ ಇರಿಟೇಷನ್ ಆಗತ್ತೆ. ಪ್ಲೀಸ್ ಇನ್ಮೇಲೆ ಇಲ್ಲಿಗೆ ಬರಬೇಡಿ. ಬೇಡಪ್ಪ, ಬೇಡ. ಚುಚ್ಚಿ ಮಾತಾಡಿ ನನ್ ಕೊಲ್ಬೇಡ. ಯಾವತ್ತೋ ಮಾಡಿದೊಂದು ಚಿಕ್ಕ ತಪ್ಪಿಗೆ ನನಗಿಂತ ಶಿಕ್ಷೆ ಕೊಡ್ಬೇಡ. ಶಿಕ್ಷೆ ನೀವ್ ಅನುಭವಿಸ್ತಾ ಇಲ್ಲ. ನೀವ್ ಮಾಡಿರೋ ತಪ್ಪಿಗೆ ನಾನ್ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಒಪ್ಕೋತೀನಿ. ಆವತ್ತು ನನಗಿದೆಲ್ಲ ಗೊತ್ತಾಗ್ಲಿಲ್ಲ. ನನ್ನ ದೃಷ್ಟಿಲಿ ಇದ್ದಿದ್ ಒಂದೇ ಹಣ. ಆ ಹಣದ ಮುಂದೆ ಹೆಂಡತಿ, ಮಕ್ಕಳು, ಬಂಧು ಬಾಂಧವ್ಯ ಇದ್ಯಾವುದು ನನ್ನ ಲೆಕ್ಕಕ್ಕೆ ಬರಲಿಲ್ಲ. ಆದ್ರೆ ಇವತ್ತು ಪ್ರೀತಿ, ವಾತ್ಸಲ್ಯ ಇದೆಲ್ಲ ಬೇಕು ಅನ್ನಿಸ್ತಾ ಇದೆ ಸೂರಿ. ಇದ್ದೊಬ್ಬ ಮಗನ್ನು ಕಳ್ಕೊಂಡ್ಬಿಟ್ಟು ನನಗೀಗ ನನ್ನವರು ಅಂತ ಯಾರೂ ಇಲ್ಲ. ಒಂಟಿ ಜೀವನ ನನ್ನಿಂದ ಆಗೋಲ್ಲ ಸೂರಿ. ಇರೋಷ್ಟು ದಿವಸ ನಿಮ್ ಜೊತೆಲಿದ್ದು ಕಾಲ ಕಳೆದ್ಬಿಡ್ತೀನಿ. ಇಂಪಾಸಿಬಲ್. ಪ್ಲೀಸ್ ಸೂರಿ, ಬೇಡ ಅನ್ಬೇಡ. ನಿನ್ನನ್ನು ಉಮಾನು ನೋಡಿದ ದಿವಸದಿಂದ ಮಕ್ಕಳ ಕೈನಲ್ಲಿ ಅಪ್ಪ ಅನ್ನಿಸ್ಕೊಳಕ್ಕಾಗದೆ ನಾನ್ ಪಡ್ತಾ ಇರೋ ನೋವು ಅಷ್ಟಿಷ್ಟಲ್ಲ. ನೋವು? ನಿಮಗೂ ನೋವಾಗತ್ತಾ? ಮಕ್ಕಳು ಮೈ ಮೇಲೆ ಬಟ್ಟೆ ಹರ್ಕೊಂಡು ಹೊಟ್ಟೆ ಹಸುವಿಂದ ನರಳ್ತಾ ಇರುವಾಗ ನಿಮಗ್ ನೋವಾಗ್ಲಿಲ್ಲ? 10 ರೂಪಾಯಿ ಕೊಟ್ಟು ಡಾಕ್ಟರ್ ಹತ್ರ ಕಳ್ಸಕ್ ಯೋಗ್ಯತೆ ಇಲ್ದೆ ಕಟ್ಕೊಂಡು ಹೆಂಡತಿನ ಬಲಿ ಕೊಡುವಾಗ ನಿಮಗ್ ನೋವಾಗ್ಲಿಲ್ವಾ? 6 ಕಾಸಿಗೆ ಆಸೆ ಪಟ್ಕೊಂಡು ಒಬ್ಬ ಸೂಳೆ ಸೆರಗ್ ಹಿಡ್ಕೊಂಡು ಹೋಗುವಾಗ ಆಗದೆ ಇದ್ದಿದ್ ನೋವು ಇವತ್ತು ನನ್ನ ಎದುರಿಗೆ ಬರಬೇಡಿ ಅಂತ ನಾನು ಹೇಳುವಾಗೋಯ್ತಾ? ಮಾಡಿದ್ದುಣ್ಣು ಮಹಾರಾಯ ಅಂತ ನೀವ್ ಮಾಡಿದ ಪಾಪಕ್ಕೆ ಇವತ್ತು ಪ್ರಾಯಶ್ಚಿತ್ತ ಅನುಭವಿಸ್ತಾ ಇದ್ದೀರಾ. ಮನುಷ್ಯನಿಗೆ ಯಾವ ತಪ್ಪಿಗೆ ಬೇಕಾದ್ರೂ ಕ್ಷಮೆ ಇದೆ, ಆದ್ರೆ ಕಟ್ಕೊಂಡು ಹೆಂಡತಿಗೆ ಮೋಸ ಮಾಡೋ ಗಂಡಸಿಗೆ ಮಾತ್ರ ಕ್ಷಮೆನೇ ಇಲ್ಲ. ನಿನ್ನಂತ ಅಪ್ಪ ಒಬ್ಬ ಬದುಕಿದಾನೆ, ಅವನು ಆಗಾಗ ಈ ಮನೆಗೆ ಬಂದು ಹೋಗ್ತಾನೆ ಅಂತ ನನ್ನ ತಂಗಿಗೆ ಏನಾದ್ರೂ ಗೊತ್ತಾದ್ರೆ ಅವಳು ಎದೆ ಒಡ್ಕೊಂಡು ಪ್ರಾಣ ಕಳ್ಕೊಂಡ್ಬಿಡ್ತಾಳೆ. ಅವಳು ಮನೆಗೆ ಬರಕ್ ಮುಂಚೆ ನೀವಿಲ್ಲಿಂದ ಮೊದಲು ಹೊರಟೋಗ್ಬಿಡಿ. ಪ್ಲೀಸ್ ಗೆಟ್ ಔಟ್. ಸೂರಿ, ಐ ಸೇ ಗೆಟ್ ಔಟ್. ನೀನ್ ಯಾಕೋ ಇಷ್ಟೊಂದು ಕಟಕ ಆಗ್ಬಿಟ್ಟೆ? ಜನ್ಮ ಕೊಡ್ತಂದೆನಾ ಗೆಟ್ ಔಟ್ ಅಂತ ಹೇಳೋ ಅಷ್ಟು ಕ್ರೂರಿ ಆಗ್ಬಿಟ್ಟಲ್ಲೋ. ನಿನ್ ತಂಗಿ ಮೇಲಿರೋ ಪ್ರೀತಿಲಿ 1% ನಿಮ್ಮ ಅಪ್ಪನ ಮೇಲೆ ನಿನ್ಗಿಲ್ವಲ್ಲೋ. ಮಣ್ಣಿಗೆ ಹೋಗೋ ವಯಸ್ಸಲ್ಲಿ ಮಕ್ಳ ಜೊತೆ ಇದ್ದು ಹೋಗ್ತೀನಿ ಅಂತ ಕೈ ಮುಗಿದ್ ಬೇಡ್ಕೊತಾ ಇದ್ರು. ಕನಿಕರನೇ ಇಲ್ದೆ ಆಚೆ ಓಡಿಸ್ತಾ ಇದೀಯಾ. ನಿನಗ್ ಜ್ಞಾಪಕ ಇದ್ಯಾ
ಒಂದಿನ ನೀನೇ ಹೇಳಿದ್ದೆ, ಕಷ್ಟ ಅಂತ ನಮ್ಮ ಮನೆಗೆ ಯಾರೇ ಬಂದ್ರು ಅವ್ರನ್ನ ಬರೀ ಕೈಲಿ ಕಳಿಸ್ಬೇಡ, ಕೈಲಾದ ಸಹಾಯ ಮಾಡು ಅಂತ. ಇವತ್ತು ನಮ್ಮಪ್ಪ ಕಷ್ಟ ಅಂತ ಮಕ್ಳು ಮುಂದೆ ಬಂದು ನಿಂತಿದ್ದಾರೆ. ಅವ್ರಿಗೆ ನಾನ್ ಸಹಾಯ ಮಾಡ್ಬೇಕು, ನಾನ್ ಸಹಾಯ ಮಾಡ್ಬೇಕು ಕಣೋ. ನಿನ್ನ ಸಂತೋಷನೇ ನನ್ನ ಸಂತೋಷ ಕಣಮ್ಮ. ನಿನ್ನ ಸಂತೋಷನೇ ನನ್ನ ಸಂತೋಷ. ಸರಿ, ಯಾರು ಬೇಕು? ಕ್ಯಾಪ್ಟನ್. ಯಾರು ಅವನು? ಹೊಸ ಇನ್ಸ್ಪೆಕ್ಟರ್ ಮಹೇಶ್ ಅಂತ. ಏನ್ ಹೇಳ್ತಾ ಇದ್ರಿ? ಓಕೆ, ರೈಟ್. ಐ ಆಮ್ ಇನ್ಸ್ಪೆಕ್ಟರ್ ಮಹೇಶ್. ನಿಮ್ ಬಗ್ಗೆ ತುಂಬಾ ಕೇಳ್ಪಟ್ಟೆ, ಅದಕ್ಕೆ ನೇರವಾಗಿ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನಿವತ್ತು ವಿಶೇಷ? 15 ವರ್ಷಗಳ ಹಿಂದೆ ನನ್ನ ತಂಗಿ ಹೊಟ್ಟೆ ಹಸಿವಿಂದ ನರಳುತ್ತಾ ಇದ್ಲು. ಇವತ್ತು ಅವಳಿಗೆ ಊಟ ಸಿಕ್ಕಿದ ಪುಣ್ಯದ ದಿವಸ. ಅದಕ್ಕೆ ಈ ದಿವಸನ ಅವಳ ಕೈಯಿಂದಲೇ ಊಟ ಬಟ್ಟೆ ಕೊಡಿಸಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಹೌದು, ತುಂಬಾ ಜನ ಬಡವರಿಗೆ ನೀವು ಊಟ, ಬಟ್ಟೆ, ಹಣ ಎಲ್ಲ ಕೊಡ್ತೀರಿ. ನಿಮಗೆ ಆದಾಯ ಎಲ್ಲಿಂದ? ನೀವೇನ್ ಪೊಲೀಸ್ ಡಿಪಾರ್ಟ್ಮೆಂಟಾ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಾ? ಸಂಬಂಧ ಇಲ್ದಿರೋ ವಿಷಯದಲ್ಲೆಲ್ಲ ತಲೆ ಹಾಕೂಡ್ದು. ನೀವು ಬಂದಿರೋದು ನನ್ ನೋಡಕ್ ತಾನೆ. ಚಂಪಾ, ಕ್ಯಾಪ್ಟನ್, ಸಾಯಿಬ್ರನ್ನ ಊಟ ಕರ್ಕೊಂಡು ಹೋಗು. ಊಟ ಮಾಡ್ಕೊಂಡು ಹೋಗ್ಲಿ, ನನ್ ಕೆಲಸ ಇದೆ. ಸಾರು ವೆಜ್ಜಾ ನಾನ್ ವೆಜ್ಜಾ? ಎರಡನ್ನು ಮಿಕ್ಸ್ ಮಾಡಿ ಕ್ಯಾಪ್ಟನ್ ಒಂದಿವಸ ತಿನ್ನಿಸ್ತೀನಿ. ಸಾರು ಅವರು ಅದನ್ನಾಗ್ಲೇ ಎಲ್ರಿಗೂ ತಿನ್ಸ್ಬಿಟ್ಟವ್ರೆ, ಗೊತ್ತಿಲ್ವಾ ನಿಮ್ಗೆ? ನಾನಿವತ್ತು ನಿನಗೊಂದು ಹ್ಯಾಪಿ ನ್ಯೂಸ್ ಹೇಳ್ತಾ ಇದ್ದೀನಿ. ಹ್ಯಾಪಿ ನ್ಯೂಸ್? ಏನದು? ಇವತ್ತೇನಾದ್ರೂ ನಗ್ತೀರಾ? ನೀವು ನಗೋದನ್ನ ನಾನು ನೋಡ್ಬೇಕು. ಅದಕ್ಕಿಂತ ಹ್ಯಾಪಿ ಬೇರೇನಿದೆ? ನಾನು ನಿನ್ನ ಮದುವೆ ಆಗ್ತಾ ಇದ್ದೀನಿ. ವೈಟ್ ವೈಟ್, ಇನ್ನೂ ಇದೆ. ನಾನೀಗ ಮಾಡ್ತಾ ಇರೋ ಕೆಲಸನ ಕೈ ಬಿಡ್ತಾ ಇದ್ದೀನಿ. ಹೌದು, ದಿನ ಬೆಳಗಾದ್ರೆ ಕೊಲೆ, ಸುಲಿಗೆ, ಹೊಡೆದಾಟ, ಜೀವನವೆಲ್ಲ ಬರೀ ರಕ್ತಪಾತ, ಇದೆಲ್ಲ ನನ್ನಷ್ಟಕ್ಕೆ ಮುಗಿದೋಗ್ಬೇಕು. ನನ್ನ ತಂಗಿ ಹೊಟ್ಟೆಲ್ ಹುಟ್ಟೋ ಮಗು ಆದ್ರೂ ಒಂದು ಒಳ್ಳೆ ವಾತಾವರಣದಲ್ಲಿ ಬೆಳಿಬೇಕು. ಅದಕ್ಕೆ ಈ ವ್ಯವಹಾರಗಳನ್ನೆಲ್ಲ ನಮ್ಮ ಹುಡುಗರಿಗೆ ವಹಿಸ್ಬಿಟ್ಟು ನಾವೆಲ್ಲರೂ ಎಲ್ಲಾದ್ರೂ ದೂರ ಹೊರಟೋಗೋಣ. ನಮ್ಮಿಬ್ರು ಮದುವೆ, ಹೊಸ ಜೀವನ, ಅಪ್ಪ, ತಂಗಿ, ಹೆಂಡತಿ, ಈ ಜೀವನದ ಸುಖ ಹೇಗಿರುತ್ತೆ ಅಂತ ನೋಡ್ಬೇಕು. ನೀವಿಷ್ಟೊಂದು ಬದಲಾಗ್ತೀರಂತ ನನಗೆ ಗೊತ್ತಾಗ್ಲೇ ಇಲ್ಲ. ನಿಜವಾಗ್ಲೂ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ. ಈ ವಿಷಯ ಉಮಾಗ್ ಗೊತ್ತಾ? ಗೊತ್ತಿಲ್ಲ, ಅವಳು ಚೆಕಪ್ ಹೋಗಿದ್ದಾಳೆ. ರಮೇಶ, 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 ಕುಮಾರ್, 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 ಕುಮಾರ್,
ಅದೆಂತ ಗಂಡ್ಸೆ ನಿಮ್ಮಣ್ಣ ನಾನಿಲ್ದೇ ಇರುವಾಗ ಬಂದು ಅವನ್ ಪೌರುಷ ತೋರಿಸಿದಾನೆ. ಈಗ ನನ್ ಪೌರುಷ ತೋರಿಸ್ತೀನಿ. ನಿಮಗೆ ಕೈ ಮುಗಿತೀನಿ, ನಾನೇನು ಮಾಡ್ಬೇಡಿ, ದಯವಿಟ್ಟು ಬಿಟ್ಬಿಡಿ. ಬಿಟ್ಬಿಡ್ತೀನಿ. ನೀನ್ ನಮ್ಮ ಹುಡುಗನ್ ಜೊತೆ ಬರ್ಬೇಕಾದ್ರೆ ಹ್ಯಾಕ್ ಬಂದ್ಯೋ ಹಾಗೇ ಹೋಗ್ಬೇಕು. ಅರ್ಥ ಆಗ್ಲಿಲ್ವಾ? ನನಗೆ ನೀನು ಹೊಟ್ಟೆಲಿರೋ ಮಗು ಬೇಕು. ಅಷ್ಟೇ ತಾನೆ? ಹುಟ್ಟಿದ ತಕ್ಷಣ ಕೊಟ್ಬಿಡ್ತೀನಿ. ಅದೆಲ್ಲ ಆಗೋದಿಲ್ಲ. ನನಗೆ ಈಗ್ಲೇ ಬೇಕು. ಕೊಡ್ಲಿ? ನೀನ್ ಕೊಡ್ಬೇಡ, ನಾನೇ ತಗೋತೀನಿ. ಎರಡು ಬ್ಯಾಚ್ ರೌಡಿಸ್ನ ಅರೆಸ್ಟ್ ಮಾಡಿದೀವಿ. ಒಳಗಡೆ ದಿಲೀಪ್ ಕ್ಯಾಪ್ಟನ್ ಹೊಡೆದಾಡ್ತಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಯಾರಾದ್ರೂ ಒಬ್ರು ಸಾಯ್ತಾರೆ. ಉಳಿದವ್ರನ್ನ ನಾವು ಎಳ್ಕೊಂಡು ಹೋಗಿ ಬೆಂಡ್ ತೆಗಿಬಹುದು. ಅವ್ರನ್ನ ಜೀವಂತವಾಗಿ ಹಿಡಿಯೋಕೆ ಪ್ರಯತ್ನ ಪಡಿ. ಕಂಟ್ರೋಲ್ ಮಾಡ್ಕೋ, ಏನೂ ಆಗಲ್ಲ, ಧೈರ್ಯವಾಗಿರು.
ಕ್ಯಾಪ್ಟನ್, ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡಬೇಡ, ಸರೆಂಡರ್ ಆಗು. ಬೇಡ, ಡೋಂಟ್ ಮೂವ್. ನಾನ್ ನಗದನ್ನ ನೋಡ್ಬೇಕು ಅಂದಿಯಲ್ಲ, ಇವತ್ತು ನಗ್ತೀನಿ.